ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರ ಪಾದಚರಣಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ನನ್ನ ಹಾಗೂ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಹಾಗೂ ನನಗೆ ಈ ಅವಕಾಶ ಮಾಡಿಕೊಟ್ಟಂತ PMC ಕನ್ನಡ ಚಾನೆಲ್ನ ಎಲ್ಲ ಸದಸ್ಯರಿಗೂ ಹಾಗೂ ಸುನೀತಾ ಮೇಡಮ್ಗೆ ಹೃದಯಪೂರ್ವಕ ವಂದನೆ. ಇವತ್ತು ಮೃತ್ಯು ಅನ್ನೋ ಒಂದು ಟಾಪಿಕ್ ನೋಡಿದ್ರೇನೆ ಭಯ ಮೊದ್ಲು. ಯಾಕಂತ ಹೇಳಿದ್ರೆ ಮರಣ ಅನ್ನೋದು ಒಬ್ರಿಗೂ ಆ ಹೆಸರು ಕೇಳುವಾಗನೇ ಭಯ ಇದನ್ನು ಧ್ಯಾನದ ಮೊದಲು ನಾವು ಹೇಗೆ ಸ್ವೀಕರಿಸ್ತಿದ್ವಿ, ಧ್ಯಾನದ ನಂತರ ನಾವು ಹೇಗೆ ಅದನ್ನು ಇದ್ದೀವಿ ಅನ್ನೋದನ್ನು ನಾನು ಇವತ್ತು ನನ್ನ ಒಂದು ಸ್ವಯಂ ಅನುಭವದ ಮೂಲಕ ತಿಳಿಸಿ ಇಷ್ಟಪಡ್ತೀನಿ. ನಾನು ಸಣ್ಣ ವಯಸ್ಸಲ್ಲಿ ಅಜ್ಜಿ ಜೊತೆ ಬೆಳೆದಂತ ನಮ್ಮ ಅಮ್ಮ ಪಪ್ಪ ಎಲ್ಲ ಬೊಂಬೆಯಲ್ಲಿದ್ರು. ನಾನು ಅಜ್ಜಿ ಜೊತೆ ಸಣ್ಣದಿಂದ ಅಜ್ಜಿ ಜೊತೆನೆ ಬೆಳೆದವಳು. ಸ್ಕೂಲಿಗೆ ಹೋಗ್ಲಿಕ್ಕೋಸ್ಕರ ನಮ್ಮ ಊರಲ್ಲಿ ಸ್ಕೂಲಿಗೆ ಹಾಕಿದ್ರು. ಅಜ್ಜಿ ಅಮ್ಮ ನೋಡ್ಕೊಳ್ತಾ ಇದ್ರು. ಅಜ್ಜಿಗೆ ಏನಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂತು ಅಂದ್ರೆ ನನ್ಗೆ ಭಯ. ಅಂದ್ರೆ ನಮ್ಮ ಅಕ್ಕಪಕ್ಕ ಮರಣಗಳನ್ನು ನೋಡಿ, ಸಂಬಂಧಿಕದಲ್ಲೆಲ್ಲ ನೋಡಿ ನನ್ನ ಅಜ್ಜಿ ಒಂದ್ ವೇಳೆ ಮರಣ ಹೊಂದಿದ್ರೆ ನಾವು ಹೇಗೆ ಇರೋದು ಅಂತ ಆ ತರದ ಒಂದು ನನಗೆ ಭಯ. ಅಂದ್ರೆ ತುಂಬಾ ಪ್ರೀತಿ ಅಜ್ಜಿ ಜೊತೆ. ಅವರು ಅವರ ಜೊತೆ ಇರುವಾಗ್ಲೇ ಆ ಸಾಯುವುದು ಎನ್ನುವ ಒಂದು ಪದವನ್ನೇ ಎಣಿಸಿಕೊಂಡಾಗ್ಲೇ ನಾನು ಹತ್ತು ಬಿಡುದು. ಅಂದ್ರೆ ಮರಣಕ್ಕಿಂತ ಮೊದ್ಲೇ ನಾನು ಹತ್ತು ಬಿಡುದು. ಅವ್ರನ್ನ ಕಳ್ಕೊಂಡ್ರೆ ಹೇಗಿರ್ತದೆ ಜೀವನ ಅಂತ ಕಲ್ಪನೆ ಮಾಡ್ಕೊಳ್ಳೋದು. ಅವ್ರಿಲ್ಲದ ಜೀವನವನ್ನು ಯೋಚನೆ ಮಾಡ್ಕೊಳ್ಳೋದು. ಈ ತರ ಒಂದು ನನಗೆ ತುಂಬಾ ಭಯ ಸಾವು ಅಂತ ಹೇಳಿದ್ರೆ. ಅಂದ್ರೆ ನನ್ನ ಸಣ್ಣ ವಯಸ್ಸಲ್ಲಿ ಮಾವನು ಕೂಡ ಅಮ್ಮನ ನನ್ನ ಸೋದರ ಮಾವ ಅವರು ಕೂಡ ತೀರೋಗಿದ್ದು ಕತೆ ಸ್ಟೋರಿಯನ್ನ ಕೇಳಿದ್ದೀನಿ. ಈ ತರದಲ್ಲಿ ನನಗೆ ಸುಮಾರು ನನಗೆ ಯಾರು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಪ್ರೀತಿ ನನಗೆ ಹಂಚ್ತಾ ಇದ್ರು ಅವ್ರದ್ದು ತುಂಬಾ ಹತ್ತಿರದಲ್ಲಿ ಸಾವುಗಳನ್ನ ನಾನು ನೋಡ್ತಾ ಬಂದೆ. ಇದರಿಂದ ನನಗೆ ಯಾವಾಗ್ಲೂ ಸಾವು ಅಂತ ಹೇಳಿದ್ರೆ ತುಂಬಾನೇ ಭಯ. ಇದನ್ನೇ ನಾನು ಈ ಭಯದಲ್ಲೇ ಬೆಳೀತಾ ಬಂದೆ. ಬೆಳೀತಾ ಅಂದ್ರೆ ನನಗೆ ಮದುವೆ ಆಗುವ ಮೊದಲು ಕಷ್ಟ ಅನ್ನೋದು ಯಾವುದು ಅಷ್ಟೇ ಗೊತ್ತಿಲ್ಲ. ಅಂದ್ರೆ ಎಲ್ಲ ತಂದೆ ಎಲ್ಲ ಬೊಂಬೆಯಲ್ಲಿದ್ರು, ಜೀವನಕ್ಕೆ ಏನ್ ತೊಂದ್ರೆ ಇರ್ತಿಲ್ಲ. ತುಂಬಾ ಒಂದು ಸುಖದ ಸಂಸಾರದಲ್ಲಿ ಬೆಳೆದವಳು ನಾನು. ಮದುವೆ ಆಯ್ತು. ಮದುವೆ ಆಗುವಾಗ ನನಗೆ ಆ ಭಯ ಈಗ ಗೊತ್ತಾಯ್ತು ನನಗೆ. ನನ್ನ ಒಂದು ಲೈಫ್ ಸ್ಟೈಲ್ ನಾನೇ ಕಟ್ಕೊಂಡು ಬಂದಿದ್ದು. ಅಂದ್ರೆ ಯೋಚನೆಗಳ ಮೂಲಕ ಗೊತ್ತಾಗ್ತದೆ. ಈಗ ಧ್ಯಾನದಲ್ಲಿ ನಾವ್ ಏನ್ ಕ್ರಿಯೇಟ್ ಮಾಡ್ತೀವಿ ಅದೇ ನಮ್ಗೆ ಸಿಗ್ತದೆ ಅಂತ. ಈ ಸಾವಿನ ಒಂದು ಭಯದಿಂದ ನಾನು ಪ್ರತಿ ಕ್ಷಣನು ಭಯದಲ್ಲಿ ಏನ್ ಇದಾದ್ರೂ ಭಯ. ನನ್ನ ಮದುವೆಯ ಸಮಯದಲ್ಲಿ ಸ್ವಲ್ಪ ದಿನದ ಒಂದು ಹತ್ರದಲ್ಲಿ ನಮ್ಮ ನೇಬರ್, ನಮ್ಮ ಊರಲ್ಲಿ ಹತ್ರ ಸ್ವಲ್ಪ ಆ ಕಡೆ ಊರಲ್ಲಿ ಒಬ್ಬ ಮದುವೆಗೆ 11 ದಿನಕ್ಕೆ ಗಂಡ ಸತ್ತು ಹೋಗ್ತಾರೆ. ಇದನ್ನೆಲ್ಲ ನೋಡಿ ನನಗೆ ಭಯ. ನಾನು ಮದುವೆ ಆದ್ಮೇಲೆ ನನಗೆ ಅಂದ್ರೆ ಆ ತರದ ಸಂಭವ ಆಗಿದ್ರೆ ಅಂತ ನನ್ನೊಳಗೆ ನಾನು ಕ್ರಿಯೇಟ್ ಭಯ ಪಡ್ಕೊಳ್ಳೋದು. ಈ ತರ ನನಗೊಂದು ಭಯ ಇತ್ತು. ಮದುವೆ ಆಯ್ತು. ಮದುವೆ ಆಗಿ ನಂಗೆ ಅಂದ್ರೆ ಮದುವೆ ಆದ ಸಮಯದಲ್ಲಿ ನನ್ಗೆ ನಮ್ಮವರಿಗೆ ಅಣ್ಣಂದಿರ ಒತ್ತಾಯಕ್ಕೆ ನಾನು ಅವಾಗೆಲ್ಲ ವರದಕ್ಷಿಣೆ ಇತ್ತು. ಅದಕ್ಕೋಸ್ಕರ ನನ್ನ ಮದುವೆ ಮಾಡಿದ್ರು ಅಂತ ನಮ್ಮವರಿಗೆ ನನ್ನನ್ನು ಕಂಡ್ರೆ ಆಗ್ತಾ ಇರ್ತಿಲ್ಲ. ಅದನ್ನ ಸ್ಟಾರ್ಟಿಂಗ್ ದಿನನೇ ನನ್ನನ್ನು ಭಯದಲ್ಲಿ ಹೆದರಿಸಕ್ ಶುರು ಮಾಡಿದ್ರು ಅವರು. ನಾನು ಸುಸೈಡ್ ಮಾಡ್ಕೊಳ್ತೀನಿ ಇದು ಅಂತ. ಇದು ಸ್ಟಾರ್ಟಿಂಗಿಗೆ ನನಗೆ ಈ ತರದ ಒಂದು ಲೈಫ್ ಸಿಕ್ಕಿದ್ರಿಂದ ಜೀವನ ಪೂರ್ತಿ ಅಂದ್ರೆ ನಾನು ಸಾಧಾರಣ ಒಂದು 15 ವರ್ಷ ಅವ್ರ ಜೊತೆ ಬಾಳ್ತೀನಿ. ಡೆತ್ ಆಗುವಾಗ ನನ್ನ ಮದುವೆಗೆ 15 ವರ್ಷ. ಆವರೆಗೂ ದಿನದಿಂದ ದಿನ ಭಯದಲ್ಲಿ ನಾನು ಬದುಕಿಗೆ ಶುರು ಮಾಡಿದೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಕುಡಿತದ ಚಟನು ಕೂಡ ಇತ್ತು. ಈ ತರದ ಒಂದು ಇದ್ರಲ್ಲಿ ನಾನು ಭಯದಿಂದ ಅಂದ್ರೆ ಏನ್ ಮಾಡ್ಕೊಂಡ್ ಬಿಡ್ತಾರ ನಾನು ಈ ತರ ಆಗ್ತೀನಿ, ಇದೇ ನಂದು ಒಂದು ಕಲ್ಪನೆ. ಈ ತರದ ಒಂದು ಜೀವನವನ್ನು ನಾನು ಸಾಗಿಸ್ತಾ ಬಂದೆ. ಆದ್ರೆ ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಅಂದ್ರೆ ನನಗೆ ಮತ್ತೆ ಇದನ್ನ ಹೇಳ್ತೀನಿ. ನಾನು ಧ್ಯಾನಕ್ಕೆ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು
ನಾನದು ಹಿಂದಿನ ಜನ್ಮದ ಕರ್ಮಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ನಿಜವಾಗಿ ನಾ ಇನ್ನೊಬ್ರು ಅವ್ರು ನನ್ನ ಗಂಡ ಸಾಯೋದು ಅಂತ ನಾನು ಭಯ ಬೀಳಿದೆ. ನಾನು ಆ ಜೀವವನ್ನು ಉಳಿಸಿಕೊಂಡಿದ್ದೆ ಹೆಚ್ಚು ಅಂತ ಪ್ರತಿಯೊಬ್ರು ಹೇಳ್ತಾರೆ. ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಅಂತ ಒಂದು ಕಠಿಣ ಸಂದರ್ಭಗಳನ್ನು ಕೂಡ ನಾನು ಸುಮಾರು ಸರಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋದವಳು ಕೂಡ ನಾನು ಮರಣದಿಂದ ತಪ್ಪಿ ಬಂದಿದ್ದೀನಿ. ಅಂದ್ರೆ ಒಂದ್ಸರಿ ಹ್ಯಾಂಗಿಂಗ್ ಮಾಡ್ಲಿಕ್ಕೆ ಹೋದಾಗ ಆ ಸೀರೆ ಸಮೇತ ಕಟ್ಟಾಗಿ ನಾನು ಬಿದ್ದು ಮತ್ತೆ ನನಗೆ ಎಚ್ಚರಾದಾಗ ಎತ್ಕೊಂಡು ಬಂದಿನಿ. ಈ ತರದಂತ ಕಂಡೀಷನ್ ಗಳನ್ನು ಕೂಡ ನಾನು ಅನುಭವಿಸ್ತಾ ಬಂದೆ. 15 ವರ್ಷ ಆಗುವಾಗ ನನ್ನ ಹಸ್ಬೆಂಡ್ ತೀರೋದ್ರು. ಮಕ್ಕಳನ್ನ ಸಮೇತ ಊರಿಗೆ ಕರ್ಕೊಂಡು ಬಂದ್ವಿ. ನಮ್ಗೆ ನಮ್ಮ ಅಳಿಯ ಕಟ್ಟ ಅಂತ ಕಡೆ ಸೌತ್ ಕೆನರ ಕಡೆ ನಮಗೆ ಅಳಿಯ ಕಟ್ಟ ಅಂತ ಹೇಳ್ತಾರೆ. ಅಂದ್ರೆ ಗಂಡ ಸತ್ ಮೇಲೆ ತವರು ಮನೆಗೆ ಬರೋದು ಪದ್ಧತಿ. ಈ ತರ ನನ್ನ ತವರು ಮನೆಗೆ ಮಕ್ಕಳನ್ನ ಕರ್ಕೊಂಡು ನಮ್ಮ ಅಮ್ಮನವರೆಲ್ಲ ಕರ್ಕೊಂಡು ಬಂದ್ರು ಇಲ್ಲಿ. ನಾನು ಫುಲ್ ಡಿಪ್ರೆಷನ್ಗೆ ಹೋದೆ. ಏನ್ ಮಾಡುದು ನನಗೆ ಹೀಗೆ ಯಾವುದು ಕೂಡ ಕೈಕಾಲ ಅಲ್ಲಾಡಲ್ಲ. ಏನ್ ಮಾಡುದಂತ ದಿಕ್ಕು ತೋಚಲ್ಲ. 2 ಚಿಕ್ಕ ಚಿಕ್ಕ ಮಕ್ಕಳು ಓದುವ ಸಮಯ. ಏನ್ ಮಾಡುದಂತೆ ತೋಚ್ತಾ ಇರ್ತಿಲ್ಲ. ಆ ಸಮಯದಲ್ಲಿ ನಾನು ಒಂದು ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಸೇರ್ಕೊಂಡೆ. ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಸೇರ್ಕೊಂಡು ಗಾರ್ಮೆಂಟ್ ಕೆಲಸ ಮಾಡ್ತಾ ಇದ್ದೆ. ಒಂದಿನ ನಮ್ಮ ಪೂಜೆಯ ಭಟ್ರು ತುಂಬಾ ಒಂದು ಪ್ರಾಮಾಣಿಕವಾಗಿರುವಂತಹ ಪೂಜಾರಿ ಅವರು, ತುಂಬಾ ನಿಯತ್ತಿ ಇರುವಂತ ಪೂಜಾರಿ, ತುಂಬಾ ವಯಸ್ಸಾಗಿದೆ ಕೂಡ. ಅವ್ರದ್ದು ಮಗ ತೀರೋದಾಗ ಅವರ ಕಾರ್ಯವನ್ನೆಲ್ಲ ಮಾಡ್ಕೊಂಡು ಬಂದಾಗ ಇವ್ರದ ನಮ್ಮ ಮನೆಯಲ್ಲಿ ಚಿಕ್ಕಪ್ಪನವರು ನಮ್ಮ ರಿಲೇಟಿವ್ ಎಲ್ಲ ಹೋಗಿದ್ರಂತ ಇದಕ್ಕೆ ಆ ಸಂದರ್ಭದಲ್ಲಿ ಹೋದಾಗ ಅವ್ರು ಹೇಳ್ತಾರಂತೆ, ಮಗನನ್ನ ಸುಟ್ಟು ಬರುವಾಗ ಇವ್ರ ದಾರಿಯಲ್ಲಿ ಸಿಕ್ಕಿದ್ರಂತೆ. ಗದ್ದೆ ಕೊಯ್ಲು ಆಯ್ತಾ, ಹೇಗಿದೆ ಫಸಲು, ಹಾಗೆ ಹೀಗೆ ಅಂತ ಇವ್ರ ಹತ್ರ ಮಾತಾಡಕ್ಕೆ ಶುರು ಮಾಡಿದ್ರಂತೆ. ಆವಾಗ ನಮ್ಮ ಚಿಕ್ಕಪ್ಪ ಮನೆಗೆ ಬಂದು ಹೇಳ್ತಾರೆ, ಭಟ್ರಿಗೆ ತಲೆ ಸರಿ ಇಲ್ವಾ, ಈ ತರ ಮಗ ಸತ್ತು ಅವ್ರು ಅದನ್ನು ಆ ಟೆನ್ಷನ್ ಅಲ್ಲೇ ಇಲ್ಲ, ನಮ್ಮ ಹತ್ರ ಇದನ್ನೆಲ್ಲ ವಿಚಾರಿಸ್ತಾ ಇದ್ದಾರೆ ಅಂತ. ಮತ್ತೊಬ್ರ ಹತ್ರ ಏನೋ ಮಾತಾಡುವಾಗ ಅವ್ರು ಹೇಳಿದ್ರಂತೆ, ಅವನ ಕೆಲ್ಸ ಆಯ್ತು ಅವ್ನು ಹೋದ ಅಂತ. ಆವಾಗ ನಾನು ಯೋಚನೆ ಮಾಡಿದೆ, ಹೇಗಪ್ಪ ಇವರೆಲ್ಲ ಈ ತರದ ಒಂದು ಸಂದರ್ಭಗಳನ್ನು ಸೇರಿಸ್ಕೊಳ್ತಾರೆ ಅಂದ್ರೆ ಅವರು ತುಂಬಾ ವೇದ ಪುರಾಣ ಓದಿ ಆಧ್ಯಾತ್ಮಿಕದಲ್ಲಿ ಇದ್ದವರು. ಆದ್ರಿಂದ ಅವರು ಆ ತರದ ಒಂದು ಸಂದರ್ಭಗಳನ್ನು ಕೂಡ ಎದುರಿಸಿದ್ರು ಅನ್ನೋದು ಈಗ ನನಗೆ ಅರ್ಥ ಆಗ್ತದೆ. ಆದ್ರೆ ನನಗೆ ಇದೊಂಥರ ತುಂಬಾ ಶಾಕ್ ಆಗಿತ್ತು. ಅಂದ್ರೆ ಈ ತರದ ಮನುಷ್ಯ ಅಂದ್ರೆ ಮನೋಭಾವದ ಕೂಡ ಇರ್ತಾರ, ಈ ತರ ಗಟ್ಟಿ ಮನ್ಸವ್ರು ಇರ್ತಾರ ಅನ್ನೋದು ಕೂಡ ಅವಾಗ ನನಗೆ ತುಂಬಾ ಅದೊಂದು ಮನ್ಸಲ್ಲಿತ್ತು. ಹೀಗೆ ಆಗ್ತಾ ಆಗ್ತಾ ನನಗೆ ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾನು ಒಂದು ಸ್ಟೆಪ್ ಅಲ್ಲಿ ಕಟ್ಟಿಂಗ್ ಇದು ಪೀಸ್ ಬಟ್ಟೆ ಪೀಸ್ ಕಟ್ಟಿಂಗ್ ಅಂತ ಹೇಳ್ತಾರೆ, ಅದನ್ನ ತಕೊಂಡೋಗಿ ಹೋಗುವಾಗ ಸ್ಟೆಪ್ ಇಂದ ಕೆಳಗೆ ನಾನು ಬಿದ್ದು ಬಿಟ್ಟು ನನಗೆ ಡಿಸ್ಕ್ ಪ್ರಾಬ್ಲಮ್ ಬರ್ತದೆ. ಸಾಧಾರಣ ಒಂದು 3-4-5 ಕಡೆ ಜಾಯಿಂಟ್ ಗ್ಯಾಪ್ ಇರ್ತದೆ, ಗ್ಯಾಪ್ ಆಯ್ತು. ನಾನು ಏನ್ ಮಾಡಿದೆ, ಆವಾಗ ಆ ಕ್ಷಣ ನನಗೆ ಸ್ವಲ್ಪ ಇಂಜೆಕ್ಷನ್ ತಗೊಂಡು ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ತಿಂದು ಮನೆಗೆ ಬಂದು ನಾನು ಮಲಗಿದವಳಿಗೆ ನನಗೆ ಎದ್ದೇಳಕ್ಕಾಗದಿದ್ದಾಗ ಮಾರನೇ ದಿವಸ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ನನಗೆ ಒಂದಿಷ್ಟುದ್ದ ಪಟ್ಟಿಯೇ ಕೊಡ್ತಾರೆ. ಅಲ್ಲಿ ಥೈರಾಯ್ಡ್ ಇದೆ, ಆರ್ಥ್ರೈಟಿಸ್ ಇದೆ, ಮತ್ತೆ ಯೂಟ್ರಸ್ ಅಲ್ಲಿ ಇದು ಗೆಡ್ಡೆ ಇದೆ, ಇನ್ನು ಡಿಸ್ಕ್ ಪ್ರಾಬ್ಲಮ್ಸ್ 5 ಕಡೆ ಡಿಸ್ಕ್ ಗ್ಯಾಪ್ ಆಗಿದೆ. ಇವ್ರನ್ನು ಕರ್ಕೊಂಡೋಗಿ ಮಂಗಳೂರು ದೊಡ್ಡ ಹಾಸ್ಪಿಟಲ್ ಅಲ್ಲಿ ಎಲ್ಲಿಯಾದ್ರೂ ತೋರಿಸಿ ಅಂತ ಹೇಳಿ ಕೊಡ್ತಾರೆ. ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ನನಗೆ ಹೇಳ್ತಾರೆ, ಇಲ್ಲಮ್ಮ ಇವ್ರದ್ದು ಒಂದಕ್ಕೆ ಸರ್ಜರಿ ಮಾಡಿದ್ರೆ ಒಂದಕ್ಕಾಗುದಿಲ್ಲ, ಇವ್ರಿಗೆ ಸರ್ಜರಿ ಮಾಡಿದ್ರೆ ನರಗಳೆಲ್ಲ ನಿಂತ್ಕೊಂಡು ಬರ್ತದೆ, ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರಿ ಹಾಸ್ಪಿಟ್ಲಿಗೆ, ಇದು ಹೆಚ್ಚು ಅಂದ್ರೆ ಒಂದು 3 ತಿಂಗಳು, ಅದಕ್ಕಿಂತ ಜಾಸ್ತಿ ಉಳಿಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ನನಗೆ ಇನ್ನೂ ಭಯ ಆಯ್ತು. ನಾನು ಸಾಯ್ತೇನೆ ಅನ್ನೋ ಭಯ ಇಲ್ಲ, ಅಂದ್ರೆ ಆ ಅಷ್ಟು ಚಿಕ್ಕ ಮಕ್ಕಳು, ತಂದೆನೂ ಇಲ್ಲ, ಮಕ್ಕಳು ಅನಾಥ ಆಗಿ ಬಿಡ್ತಾರಲ್ಲ ಅಂತ ಈ ತರ ಒಂದು ನಾನು ತುಂಬಾ ಮನ್ಸಿಗೆ ಒಂಥರ ನೋವಾಯ್ತು. ಆದ್ರೆ ನನ್ನ ಒಳಗೆ
ಒಂದು ದೃಢ ನಂಬಿಕೆ ಹೇಳ್ತಾ ಇದೆ, ಇಲ್ಲ ನನಗೇನಾಗಿಲ್ಲ, ಇವರೆಲ್ಲ ಸುಳ್ಳು ಹೇಳಿದ್ರು, ನಾನು ಏನಾಗುದಿಲ್ಲ ಅನ್ನೋ ಮನ್ಸದು ದೃಢ ನನ್ನನ್ನು ಎಚ್ಚರಿಸ್ತಾ ಇತ್ತು, ಏನಾಗುದಿಲ್ಲ ಅಂತ. ನಾನ್ ನನ್ನ ಮಗಳು ಅಳುವಾಗ ಹೇಳ್ತಾ ಇದ್ದೆ, ಇಲ್ಲ ನನಗೆ ಏನಾಗುದಿಲ್ಲ, ಅವ್ರು ಏನೇ ಹೇಳಿ ನೀನ್ ಭಯ ಪಡ್ಬೇಡ ಅಂತ ಮಗಳಿಗೆ ಹೇಳ್ತಾ ಇದ್ದೆ. ಅಲ್ಲಿಂದ ಒಂದು 10 ದಿನ ಅಡ್ಮಿಟ್ ಆಗಿ ನೋಡಿ ಅಂತೇಳಿ ವಾಪಸ್ ಅದೇ ಡಾಕ್ಟರ್ ಹೇಳಿದ್ರು. ಸರಿ ಅಂತ 10 ದಿನ ಅಡ್ಮಿಟ್ ಆಗಿ ಆದೆ ಅಲ್ಲಿ. ಆಗುವಾಗ ಸಹ ಅವ್ರು ಆವಾಗ ಬಂದು ನನ್ನ ಮಗಳ ಹತ್ರ ಹೇಳಿದ್ರು, ಇದೇನಮ್ಮ ನೀವು ಕರ್ಕೊಂಡು ಹೋಗೋದು ಒಳ್ಳೇದು, ಸುಮ್ನೆ ನಿಮ್ಗೆ ಹಿಂದೆ ಯಾವ್ದಾದ್ರು ಖರ್ಚಿಗಾಗ್ಬೋದಾ, ದುಡ್ಡು ಇಲ್ಲಿಗೆ ಹಾಕೋದಕ್ಕೆ, ಹಾಗೆ ಹೀಗೆ ಅಂತ ಹೇಳ್ತಾನೆ ಇದ್ದಾರೆ. ಸರಿ ಅಂತ ಇವಳಿಗೆ ಡಾಕ್ಟರ್ ಅಲ್ಲಿ ಸಿಟ್ಟು ಬಂದು ಮಾವನಿಗೆ ಫೋನ್ ಮಾಡಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾರೆ. ಆಮೇಲೆ ಸಾಧಾರಣ ನಾನು ಸುಮಾರು ಹಾಸ್ಪಿಟ್ಲ್ ಅಂತ ಹೇಳಿದ್ರೆ ಸಾಧಾರಣ ನಮ್ಮ ಮಂಗಳೂರಲ್ಲಿರುವ ಹಾಸ್ಪಿಟ್ಲ್ ಎಲ್ಲ ಸುತ್ತಿದ್ದೀನಿ, ಪಂಚಕರ್ಮ ಚಿಕಿತ್ಸೆ ಇದೆಲ್ಲ ಮಾಡಿದ್ರು, ಯಾವ್ದು ಮಾಡಿದ್ರು ಆ ಪ್ರಯೋಜನ ಆಗಿಲ್ಲ. ಕೊನೆ ನಮಗೆ ಒಂದು ನಮ್ಮ ನೇಬರ್ ಒಬ್ರು ಹೇಳ್ತಾರೆ, ಮಂಗಳೂರಲ್ಲೊಂದು ಇಜಾಮ ಅಂತ ಒಂದು ಟ್ರೀಟ್ಮೆಂಟ್ ಇದೆ, ಅಲ್ಲಲ್ಲಿ ಕಪ್ಲಿಂಗ್ ಮಾಡೋದು, ಅದ್ ಮಾಡಿದ್ರೆ ಒಂದು ಸಮಸ್ಯೆ ಸರಿ ಆಗ್ಬೋದು, ಬೆನ್ನು ನೋವು ಅಂದ್ರೆ ನನಗೆ ಒಂದು ಸೈಡ್ ಇಂದ ಒಂದು ಸೈಡ್ ತಿರುಗಿ ಮಲ್ಗಕ್ಕೆ ಕೂಡ ಆಗುದಿಲ್ಲ, ರಾತ್ರಿ ಆಗ್ಲೂ ನೋವು ಒತ್ತಡಿ ಸಾಕಾಗ್ತಿತ್ತು. ಆ ತರ ಇದು ಆ ನೋವಿನಿಂದಾದ್ರೂ ಮುಕ್ತಿ ಸಿಗ್ತದೆ ಅವರಿಗೆ, ಬಾಕಿ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗೋದಿದ್ರೆ ಅದ್ರಲ್ಲೊಂದು ಹೊರಗೆ ಬರಬಹುದು ಅಂತ ಹೇಳಿದ್ರು ಅವರು. ಸರಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಚೆಕಪ್ ಮಾಡಿಸಿ ಆಗುವಾಗ ನನ್ನನ್ನು ಹೋಗುವಾಗ ಕೈ ಇಟ್ಕೊಂಡು ಹೋದ್ರು. ಟೇಬಲ್ ಮೇಲೆ ಮಲಗಿಸಿ ಎಲ್ಲ ಕಪ್ಲಿಂಗ್ ಎಲ್ಲ ಮಾಡಿಸಿ ಆದ್ಮೇಲೆ ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು, ನೋವೆಲ್ಲ ಕಡಿಮೆ ಆಯ್ತು, ಸಾಧಾರಣ ಒಂದು 50% ನೋವು ಕಡಿಮೆ ಆಯ್ತು. ಅವಾಗ ಬಂದಾಗ ನನಗೆ ಸಾಧಾರಣ ಒಂದು 4,500 ಸಾವಿರದ ಮೆಡಿಸಿನ್ ಬರೆದು ಕೊಟ್ಟರು. ಅಮ್ಮ ನೀನ್ ಈ ಮೆಡಿಸಿನ್ ಮಾತ್ರ ಬಿಡಬಾರ್ದು, ಲೈಫ್ ಲಾಂಗ್ ನೀನು ಇಷ್ಟು ಮೆಡಿಸಿನ್ ತಿಂದ್ರೆ ನಿನಗೆ ಹೊರಗೆ ಒಂದು ಓಡಾಡ್ಲಿಕ್ಕೆ ಆಗ್ಬೋದು ಅಂತೇಳಿ ಮೆಡಿಸಿನ್ ಕೊಡ್ತಾರೆ. ನಾನು ಆ ಮೆಡಿಸಿನ್ ತಗೊಂಡು ಮನೆಗೆ ಬರ್ತೀವಿ, ನಾವು ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ವಿ ನನಗೆ, ಹಾಗೆ ಕರ್ಕೊಂಡು ವಾಪಸ್ ಬಂದ್ರು. ಈ ಮೆಡಿಸಿನ್ ತಗೊಂಡಾಗ ನನಗೆ ಒಂದ್ಸರಿ ಟ್ರೀಟ್ಮೆಂಟ್ಗೆ ಹೋದಾಗ ಇನ್ನೊಂದ್ಸರಿ ಹೋಗುವಾಗ ಅದಕ್ಕಿಂತ ಹೈ ಪವರ್ ಮಾಡಿ ಕೊಡುದವ್ರು, ಯಾಕಂತ ಹೇಳಿದ್ರೆ ಸಾಕಾಗಿಲ್ಲ ಅಂತ ಹೇಳ್ಕೊಂಡು ಅದಕ್ಕಿಂತ ಜಾಸ್ತಿ ಇನ್ನೊಂದೆರಡು ಆಡ್ ಮಾಡಿ ಕೊಡ್ತಾ ಇದ್ರು. ಲಾಸ್ಟ್ಗೆ ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ವಾರಕ್ಕೊಂದು ಇಂಜೆಕ್ಷನ್ ಕೂಡ ಬರೆದ್ರು, ಇಂಜೆಕ್ಷನ್ ತಗೊಂಡ್ರೆ ಮಾತ್ರ 4 ದಿನ ನಡಿಲಿಕ್ಕೆ ಆಗುತ್ತೆ ನನಗೆ, ಆ ತರದೊಂದು ಸಮಸ್ಯೆಗಳಲ್ಲಿ ಬಂತು. ಸ್ವಲ್ಪ ದಿನ ಆಗುವಾಗ ನನ್ನಲ್ಲಿ ನೋಡಿ ಏನು ಇದು ತಿನ್ನದೆ ನನಗೇನೆ ನಾನು ಸರಿ ಆಗ್ಬೇಕು ಅಂದ್ರೆ ನನಗೆ ಒಂಥರ ಹಠ, ಇಲ್ಲ ಮೆಡಿಸಿನ್ ತಿಂದು ವಾಸಿ ಆಗೋದಕ್ಕಿಂತ ತಿನ್ನದೆ ವಾಸಿ ಆಗೋದಂತೆ, ಅದಕ್ಕೆ ಕೆಲವು ಮೆಡಿಸಿನ್ಗಳು ನನಗೆ ಯಾವ್ದು ಶರೀರಕ್ಕೆ ಆಗುದಿಲ್ಲ ಅಂತ ನಾನೇ ರಿಸರ್ಚ್ ತರ ಮಾಡಿ ಅದನ್ನ ಸೈಡ್ ಅಲ್ಲಿ ಇಟ್ಟು ನನ್ನ ಒಂದು ಇದ್ರಲ್ಲಿ ನಾನು ಹೊರಗೆ ಬರ್ಬೇಕು ಹೇಗಾದ್ರೂ ಮಾಡಿ ಅನ್ನೋ ರೀತಿಯಲ್ಲಿ ನಾನು ನಡೆಯಕ್ ಶುರು ಮಾಡಿದೆ. ಅವ್ರು ಎಷ್ಟು ಹೇಳಿದ್ರು ಅದಕ್ಕಿಂತ ಜಾಸ್ತಿ ನಡೆಯಕ್ ಶುರು ಮಾಡಿದೆ. ನನ್ಗೆ ಹೇಗೆ ಅಂತ ಹೇಳಿದ್ರೆ ಬಂದು ನನ್ನ ಎದುರುಗಡೆ ಇಲ್ಲಿ ಟೇಬಲ್ ಇಟ್ಟು ಚೇರ್ ಇಟ್ಟು ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ನೀರು ಮೇಲಿಟ್ಟು ಅಲ್ಲಿಂದ ಒಯ್ಕೊಡುದು, ಎದುರಿಗೆ ಊಟ ತಂದು ಕೊಡುದು, ಈ ತರದ ಕಂಡೀಷನ್ ಇತ್ತು. ಇದು ಯಾವ್ದು ಬೇಡ, ನನ್ನಷ್ಟಕ್ಕೆ ನಾನು ಮಾಡ್ತೀನಿ ಅಂತ ಹಠದಲ್ಲಿ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದ್ರೆ ನಾನು ಅಂಗಳದಲ್ಲಿ ಸ್ವಲ್ಪ ಈ ಕಡೆ ವಾಕಿಂಗ್ ಮಾಡುವಷ್ಟು ಬಂದೆ. ಆ ಸಮಯದಲ್ಲಿ ನಮ್ಮ ಮಗಳ ಹತ್ರ ಹೇಳಿಲ್ಲ, ನನಗೆ ನಾ ಮೊದ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ನನಗೆ ಆತರ ಎಲ್ಲಿಯಾದ್ರೂ ಕೆಲಸ ಒಂದಾಗ್ಬೇಕು, ಇಲ್ಲಾಂದ್ರೆ ನಾನು ಖಂಡಿತ ಮೆಂಟಲ್ ಆಗಿ ಬಿಡ್ತೀನಿ, ಆಗ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ, ಯಾವ್ದು ಭಯ ಪಡ್ಬೇಡ, ಖಂಡಿತ ನಾನು ಹುಷಾರಾಗಿ ಆಗ್ತೀನಿ ಅಂತ. ಅದಕ್ಕೆ ಅವಳು ಒಂದ್ ಸ್ವಲ್ಪ ಹೋಗ್ಲಿ ಅಂತ ಹೇಗಾದ್ರೂ ಮಾಡಿ 1 ವರ್ಷ ಕಳೀತು. ನೆಕ್ಸ್ಟ್ ನಾನು ಹೇಳಿದೆ, ಇಲ್ಲ ನಾನು ಎಲ್ಲಿಯಾದ್ರೂ ಹೋಗೋದಿದ್ರೆ ನಾನು ಮೆಂಟಲ್ ಆಗಿಬಿಡ್ತೀನಿ ಗ್ಯಾರಂಟಿ ಅಂತ ಹೇಳುವಾಗ ನನ್ನ ತಮ್ಮ ಹೀಗೆ ಮಾತಾಡುವಾಗ ಅವರ ಬಿಲ್ಡಿಂಗ್ ಅಲ್ಲಿ ಇರುವಂತ ಫ್ಲಾಟ್ ಓನರ್ ಅವರ ಹತ್ರ ಹೇಳಿದ್ರಂತೆ, ಈ ತರ ಹೇಳ್ತಾ ಇದ್ದಾರೆ ಅಕ್ಕ ಅಂತ. ಅವ್ರು ನಿಜ ಹೇಳ್ತಾರೆ, ಯಾಕಂತ ಹೇಳಿದ್ರೆ ಅವ್ರ ಮನೆಯಲ್ಲಿದ್ರೆ ಅದು ಟೆನ್ಷನ್ ಮಾಡಿ ಒಂಥರ ಡಿಪ್ರೆಷನ್ಗೆ ಹೋಗ್ತಾರೆ. ನೀವು ಅವ್ರನ್ನ ಹೊರಗ್ ಕರ್ಕೊಂಡ್ ಬನ್ನಿ, ನನ್ಗೆ ಏನ್ ಬಾಡಿಗೆ ಕೊಡೋದು ಬೇಡ, ಒಂದ್ ಸೈಡ್ ಅಲ್ಲಿ ಒಂದು ಅಂಗಡಿ ಹಾಕಿದ್ದು ಮಿಷಿನ್ ಇಟ್ಟು ಟೈಲರ್ ಅಲ್ವ ಅವ್ರೆ, ಸುಮ್ಮನೆ ಮಿಷಿನ್ ಇಟ್ಟು ಅವ್ರಿಗೆ ಸುಮ್ಮನೆ ಕೂತ್ಕೊಳ್ಳಿ, ಆಗ ಅವ್ರ ಮೈಂಡ್ ಒಂದ್ ಸ್ವಲ್ಪ ಹೊರಗಡೆ ಬಂದು ರಿಲ್ಯಾಕ್ಸ್ ಆಗ್ತಾರೆ ನೋಡಿ ಅಂತ. ಸರಿ ಅಂತ ಆತರ ಇಬ್ರು ನನ್ನ ಮಗಳು ಮತ್ತೆ ತಮ್ಮ ಡಿಸೈಡ್ ಮಾಡ್ಕೊಂಡು ನನಗೆ ಆತರ ಒಂದ್ ಅಂಗಡಿ ಮಾಡಿ ಕೊಟ್ರು. ಅಂಗಡಿಯಲ್ಲಿ ಸೈಡ್ ಅಲ್ಲಿ ಮಿಷಿನ್ ಇಡುವಂತ ವ್ಯವಸ್ಥೆ ಮಾಡಿ ಕೊಟ್ರು. ಸರಿ, ನಾನು ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಸಾಧಾರಣ 1 ವಾರ ತಗೊಳ್ತಾ ಇದ್ದೆ, ಸುಮ್ನೆ ಕೈಯಲ್ಲಿ ಮಗಳು ದುಡ್ಡಲ್ಲಿ ಕೈಯಲ್ಲಿ ನಮ್ಗೆ ಬಸ್ಸಿಗೆ ಹಾಕಿ ಕರ್ಕೊಂಡೋಗಿ ಬರ್ತಾ ಇದ್ವಿ. ಈ ತರ ಹೋಗ್ತಾ ಬರ್ತಾ ಇರುವಾಗ ನನಗೊಂದು YPV ಸಾಧನ ಅಂತ ಒಬ್ರು ಮಾಸ್ಟರ್ ಸಿಗ್ತಾರೆ.
ಅವ್ರು ಹೇಳ್ತಾರೆ, ಮೇಡಮ್ ಹೀಲಿಂಗ್ ಥೆರಪಿ ಅಂತ ಇದೆ, ಅದು ಮಾಡಿದ್ರೆ ನೀವು ಖಂಡಿತ ಹುಷಾರಾಗ್ತೀರಿ, ಎಷ್ಟು ಮೆಡಿಸಿನ್ ಎಲ್ಲ ತಿಂದು ನೀವು ಬದುಕ್ಲಿಕ್ಕೆ ಉಂಟಾ ಅಂತ. ನಾನು ಹೇಳಿದೆ, ಹೇಗೂ ನಾನು ಸಾಯೋದೆ, ಎಷ್ಟು ದಿನ ಉಂಟು ಅಷ್ಟು ದಿನ ಒಂಚೂರು ಖುಷಿ ಖುಷಿಯಲ್ಲಿ ಸಾಯುವ ಅಂತ ಹೇಳುವಂಥದ್ದು ಒಂದು ನನಗಿದು. ಅದೇ ಯಾವುದು ನನಗೆ ಪ್ರಯೋಜನ ಆಗುದಲ್ಲ, ನನಗೆ ಹೇಳಿದ್ದಾರೆ ಡಾಕ್ಟ್ರು, ಯಾವ್ದು ಮೆಡಿಸಿನ್ ಆಗಲ್ಲ ನಿಮಗೆ ಅಂತ, ಆದ್ರಿಂದ ನನಗೆ ಯಾವ್ದ್ರಲ್ಲಿ ಸಹ ಸರಿ ಆಗುವಂತದ್ದು ಇದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಹೋಯ್ತು, 2 ತಿಂಗಳು ಆಯ್ತು. ಮತ್ತೆ ಒಂದಿನ ಸರಿ ಬಂದು ನನಗೆ ಆ ಸಮಯದಲ್ಲಿ ನಾನು ನಮ್ಮ ರಿಲೇಟಿವ್ ಒಬ್ರು ತೀರೋದ್ರು. ತುಂಬಾನೇ ಡಿಪ್ರೆಷನ್ಗೆ ಹೋಗಿದ್ದೆ ಅವಾಗ ಸಹ. ಅವಾಗ, ಇಲ್ಲ ಮೇಡಮ್ ನೀವು ಮಾಡಿ, ನೀವು ಸಹ ದುಡ್ಡು ಕೊಡೋದಿದ್ರೆ ನಾನು ಹಾಕ್ತೀನಿ ಕೈಯಿಂದ, ನೀವು ಒಂದ್ಸರಿ ಅದು ಬಂದು ನೋಡಿ ಅಂತ ಹೇಳಿ, ಸರಿ ಅಂತ ಹೋಗಿ ನಾನು ಆ ಕೋರ್ಸ್ ಮಾಡಿದೆ. ಮಾಡ್ತಾ ಇರುವಾಗ ನನಗೆ ಸೆಲ್ಫ್ ಹೀಲಿಂಗ್ ಅನ್ನೋದೊಂದು ಅದರಲ್ಲಿ ತುಂಬಾ ಇಷ್ಟ ಆಯ್ತು. ಸೆಲ್ಫ್ ಹೀಲಿಂಗ್, ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು, ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೆ ನಾವು ಹೀಲ್ ಮಾಡ್ಕೊಂಡ್ರೆ ಸರಿ ಆಗ್ತದೆ ಅನ್ನೋದೊಂದು ನನಗೆ ತುಂಬಾ ಇಷ್ಟ ಆಯ್ತು. ನಾನು ಆ ಒಂದು 3 ದಿನದ ಕೋರ್ಸ್ ಅನ್ನು, ನನಗೆ ಇಡೀ ದಿನ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ 6 ದಿನ ತಕೊಂಡು ಅರ್ಧ ಅರ್ಧ ಮಧ್ಯಾಹ್ನದವರೆಗೆ ಹೋಗಿ ಆ ತರ ನನಗೆ ನಾನೇ ಹೀಲ್ ಮಾಡ್ಕೊಂಡೆ. ನನಗೆ ಆ ಚಾಲೆಂಜ್ ಅಂದ್ರೆ ನನಗೆ ಒಟ್ಟು ನನಗೆ ಹುಷಾರಾಗ್ಬೇಕು, ಆ ಅಂದ್ರೆ ಮಕ್ಕಳು ಸ್ವಲ್ಪ ಒಂದು ಅವರ ಕಾಲಲ್ಲಿ ನಿಲ್ಲುವವರೆಗಾದ್ರೂ ನಾನು ಬದುಕಬೇಕು ಅನ್ನೋ ಒಂದು ಛಲ. ಈ ತರ ನಮ್ಮಾಗಿ ನನ್ನಷ್ಟಕ್ಕೆ ನಾನು ಹೀಲ್ ಮಾಡ್ಕೊಳ್ಳುವಾಗ ನನ್ಗೆ ಒಂದೊಂದೇ ಕೈ ಬೆರಳುಗಳು ಮುಷ್ಟಿ ಹಿಡಿಲಿಕ್ಕೆ ಬಿಡ್ಸಕ್ಕೆ, ಮುಷ್ಟಿ ಹಿಡ್ಲಿಕ್ಕೆ ಬಿಡ್ಸಕ್ಕೆಲ್ಲ ಬಂತು. 3-4 ದಿನ ಹೋಗುವಾಗ ನನ್ನಷ್ಟಕ್ಕೆ ನಾನು ಕೆಳಗೆ ಕುಳಿತುಕೊಂಡು ಊಟ ಮಾಡುವಷ್ಟು ರೆಡಿ ಆದೆ. ಆವಾಗ ನಾನು ಸಂಕಲ್ಪ ಇಟ್ಕೊಂಡೆ, ನನಗೆ ಈ ವಿದ್ಯೆ ನಾನು ಪ್ರತಿಯೊಬ್ಬರಿಗೂ ಹಂಚ್ಬೇಕು, ಅದು ಉಚಿತವಾಗಿ ಹಂಚ್ಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಬಂದೆ. ಈ ತರ ನಾನು ಅದರಲ್ಲಿ ಮತ್ತೆ ಹೆಚ್ಚೆಚ್ಚು ಕೋರ್ಸ್ ಗಳನ್ನ ಮಾಡಿ ನಾವು ಸೆಲೆಬ್ರೇಟ್ ಅಲ್ಲಿ ಫ್ರೀ ಕೋರ್ಸ್ ಹೀಲಿಂಗ್ ಈ ತರ ಮಾಡ್ತಾ ಇದ್ದು, ಫ್ರೀ ಹೀಲಿಂಗ್ ಮಾಡಬಾರ್ದು ಅನ್ನೋದಕ್ಕೆ ಆ ತರ ನಾನು ದುಡ್ಡು ತಕೊಂಡು, ಅರ್ಧಂಬರ್ಧ ದುಡ್ಡು ತಕೊಂಡೆಲ್ಲ ಒಂದು ಸೆಂಟರ್ ಓಪನ್ ಅಂತ ಮಾಡಿದ್ವಿ. ಅಲ್ಲಿ ನನಗೆ ಒಂದು ಆ ಇವರು ಶಿರ್ಡಿ ಬಾಬಾ ಒಂದು ಮೆಸೇಜ್, ಶಿರ್ಡಿ ಬಾಬಾ, ನಾನು ಅಲ್ಲಿ ಧ್ಯಾನ ಮಾಡಿಸಿ ಮತ್ತೆ ನಾನು ಬಂದು ನನ್ನ ಟೈಲರ್ ಶಾಪ್ ಅಲ್ಲಿ ಕೆಲಸ ಮಾಡಿದೆ. ಈ ತರ ಮಾಡ್ತಾ ಇರುವಾಗ ನನಗೆ ಶಿರ್ಡಿ ಬಾಬಾ ಬಂದು ಒಂದು ಮೆಸೇಜ್ ಕೊಟ್ರು, ನಿನ್ನ ಒಂದು ಸರಿಯಾದ ಮಾರ್ಗ ಇಡಿ, ನೀನು ಸರಿಯಾದ ಗುರುವನ್ನು ಹುಡುಕು ಅಂತ. ಅವಾಗ ನಾನು ಯೋಚನೆ ಮಾಡಿದೆ, ಈಗ ನಾನು ಹೀಲಿಂಗ್ ಥೆರಪಿ ಗುರುಗಳು ಅಷ್ಟೊಂದು ಗುರುಗಳಿದ್ದಾರೆ, ಇನ್ನು ಯಾವ ಗುರುಗಳನ್ನ ಹುಡುಕುದು? ಶಿರ್ಡಿ ಬಾಬಾ ಅವ್ರು ಕೂಡ ಗುರುಗಳಲ್ಲ ಅಂತಾರೆ. ನಾನು ರಾಘವೇಂದ್ರ ಸ್ವಾಮಿ ತುಂಬಾ ಭಕ್ತಿ ಮಾಡ್ತಾ ಇದ್ದೀನಿ, ಅವರು ಅಲ್ಲ, ಮತ್ತೆ ಹೊಸ ಗುರು ಇದ್ದಾರಪ್ಪ ಅಂತ ಹೇಳ್ಕೊಂಡು ಸುಮ್ಮನೆ ಅದೇ, ನಾನು ಅದನ್ನಷ್ಟು ತಲೆಗೆ ಇಟ್ಕೊಂಡಿಲ್ಲ. ಇದ್ದ ಹಾಗೆ ನಾನು ವಾಪಸ್ ಅದೇ ಇದಕ್ಕೆ ಬಂದೆ, ಅಂದ್ರೆ ಅದೇ ಕಂಡೀಷನ್ಗೆ ಬಂದ್ಬಿಟ್ಟೆ. ಆವಾಗ ನಾನು ಯೋಚನೆ ಮಾಡಿದೆ, ನನಗೆ 3 ತಿಂಗಳು ಟೈಮ್ ಕೊಟ್ಟಿದ್ರಲ್ಲ, 2 ತಿಂಗಳು ಹೇಗಾದ್ರೂ ದೂಕಿದೆ ನಾನು, ಇದು ಆಯ್ತು ನಂದು, ಇನ್ನು ಇದು ಮೇಲೆ ಬೀಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಕೊರೋನಾದ ಟೈಮ್ ಬೇರೆ, ಡಾಕ್ಟ್ರು ಹೇಳ್ತಾರೆ ಈಗ್ಲೇ ನೀವು ಸರ್ಜರಿ ಆದ್ರೆ ಮಾತ್ರ ಮೇಲ್ ಬೀಳ್ಬಹುದು, ಇಲ್ಲ ತುಂಬಾನೇ ಕಷ್ಟ ಇದೆ ಅಮ್ಮನಿಗೆ ಅಂತೆಲ್ಲ ಭಯ ಬಿಡಿಸಿದ್ರು. ಆಗ ನನ್ನ ಮಗಳು ಹೇಳಿದ್ಲು, ಅಮ್ಮ ಬೇಡ, ನೀವು ಬ್ಯಾಂಗ್ಳೂರಿಗೆ ಬನ್ನಿ, ನಂಗೆ ಇಲ್ಲಿ ಬಿಟ್ಟು ಬರ್ಲಿಕ್ಕೆ ಆಗುದಿಲ್ಲ, ನೀವು ಬ್ಯಾಂಗ್ಳೂರಿಗೆ ಬನ್ನಿ ಅಂತ. ಸರಿ ಅಂತ ಹೇಳಿ ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿದ್ದ ಸುಮಾರು ಡಾಕ್ಟರ್ಗಳಿಗೆಲ್ಲ ತೋರಿಸಿ ಯಾವ್ದು ನೋಡಿದ್ರು ಸರ್ಜರಿ ಆದ್ರೂ ಕೂಡ ಯಾವುದೇ ತರದ ರಿಸಲ್ಟ್ ಬರುವ ಚಾನ್ಸಸ್ ಇಲ್ಲ ಅಂತ ಇದ್ ಬಂತು ನಂಗೆ. ಅಷ್ಟೊತ್ತಿಗೆ ಗಿರಿಧರ ಕಜೆ ಅನ್ನುವಂಥದ್ದು ನಮ್ಮ ಫ್ರೆಂಡ್ ಒಬ್ರು ವಿದ್ಯಾ ಭಟ್ ಅಂತ ಅವ್ರು ಮಾತಾಡಿ ಅಲ್ಲಿಂದ ಮೆಡಿಸಿನ್ ತರಿಸಿಕೊಟ್ರು, ಸ್ವಲ್ಪ ಸಮಯ ದುಡ್ಲಿಕ್ಕೆ ಆಗ್ತದ ನೋಡೋಣ ಅಂತ. ಆವಾಗ ಕೂಡ ನಾನು ಅದ್ರಿಂದ ಕೂಡ ನನಗೆ ಯಾವುದೇ ತರದ ರಿಸಲ್ಟ್ ಸಿಕ್ಕಿಲ್ಲ. ಅದನ್ನು ತಕೊಂಡ ತಕ್ಷಣ ನಮ್ಮ ಮೈಯೆಲ್ಲ ಊದ್ಲಿಕ್ಕೆ ಶುರುವಾಯ್ತು. ದಿನ ಎಣ್ಣಿಕೆ ನನ್ನ ಒಳಗೆ ನನಗೆ ಫೀಲ್ ಆಗ್ಲಿಕ್ಕೆ ಶುರು ಆಯ್ತು, ಇನ್ನು ನಾನು ಜಾಸ್ತಿ ದಿನ ಉಳಿಯಲ್ಲ ಅಂತ ಹೇಳ್ಕೊಂಡು ಇಂಡೈರೆಕ್ಟ್ ಆಗಿ ನನ್ನ ಮಕ್ಕಳಿಗೆಲ್ಲ ಹೇಳೋದು ಹೇಳ್ತಾ ಇದ್ದೆ. ನಾವಿಲ್ಲದ ಸಮಯದಲ್ಲಿ ಹೇಗಿರ್ಬೇಕು ಅದು ಮಕ್ಕಳಿಗೆ ಅರ್ಥ ಆಗದ ರೀತಿಯಲ್ಲಿ ಇಬ್ರಿಗೂ ಹೇಳ್ತಾ ಇದ್ದೆ. ಈ ಸಮಯ ಒಂದಿನ ನನಗೆ ತುಂಬಾ ಅಳು ಬಂತು. ಮಕ್ಕಳು ಇಬ್ರು ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಒಬ್ಳೆ ಇದ್ದಿದ್ದು ಮನೆ, ಅಳಿಯ ಮಗಳು ಮಗ ಇಬ್ರು 3 ಜನ ಕೆಲ್ಸಕ್ಕೆ ಹೋಗಿದ್ದಾರೆ, ನಾನು ಒಬ್ಳೆ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನಗೆ ತುಂಬಾ ಅಳು ಬರ್ತದೆ. ಅಳು ಬಂದು ನಾನು ಅಪ್ಕೊಂಡು ಮನೆಯಲ್ಲಿ ಒಬ್ಳೆ ಸೋಫಾದಲ್ಲಿ ಮಲ್ಕೊಂಡಿದ್ದೆ, ದಿವಾನದಲ್ಲಿ ಮಲ್ಕೊಂಡಿರುವಾಗ ಅಲ್ಲೇ ನಂಗೆ ನಿದ್ದೆ ಬಂತು. ಹತ್ತು ನಂಗೆ ಅಲ್ಲೇ ನಿದ್ದೆ ಬಂತು. ಅಷ್ಟೊತ್ತಿಗೆ ಒಂದು ದಾಡಿಯ ಅಜ್ಜ ಬಂದು ನನ್ಗೆ ತಟ್ಟಿ ಎಬ್ಸ್ತಾ ಇದ್ದಾರೆ ನನ್ನನ್ನು, ಎದ್ದೇಳು, ನಿನ್ಗೆ ಆರೋಗ್ಯ ಬೇಕಾ ಧ್ಯಾನ ಮಾಡು, ನಿನ್ಗೆ ಆರೋಗ್ಯ ಬೇಕಾ ಧ್ಯಾನ ಮಾಡು ಅಂತ. ಪಕ್ಕದಲ್ಲಿ ಶಿರಡಿ ಬಾಬಾ ಕಾಣ್ತಾ ಇದ್ದಾರೆ, ಮೇಲೆ ಒಂದ್ ಸೈಡ್ ಅಲ್ಲಿ ಮೇಲೆ ಶಿರಡಿ ಬಾಬಾ ಕಾಣ್ತಾ ಇದ್ದಾರೆ.
ಯಾರಪ್ಪ ಇವ್ರ ಅಜ್ಜೆ, ನಾನು ಯಾವತ್ತೂ ನೋಡಿಲ್ಲಲ್ಲ ಅಂತ ಯೋಚನೆ ಮಾಡ್ಕೊಂಡು ನೋಡುವಾಗ ಶಿರ್ಡಿ ಬಾಬಾ ಬೆರಳಲ್ಲಿ ತೋರಿಸ್ತಾ ಇದ್ದಾರೆ ದಾಡಿಯ ಅಜ್ಜ ಅಂತ ಹೇಳಿದ್ರೆ ಪತ್ರಿಜಿ ಗುರುಗಳು. ಈಗ ಮತ್ತೆ ನಂಗೆ ಗೊತ್ತಾಗಿದ್ದು ಪತ್ರಿಜಿ ಗುರುಗಳು ಅಂತ. ಅಷ್ಟರವರೆಗೆ ಆನಾಪಾನಸತಿ ಧ್ಯಾನ ಯಾವುದು, ಪತ್ರಿಜಿ ಗುರುಗಳು ಯಾರು, ಯಾವುದು ನನಗೆ ಗೊತ್ತಿಲ್ಲ. ಈ ತರ ಮಾಡ್ತಾ ಇರುವಾಗ ನಂಗೆ ಈ ಅವರು ಹೇಗೆ ಈ ತರ ತೋರಿಸಿದ್ರು. ನಾನು ಅವ್ರ ಪತ್ರಿಜಿ ಗುರುಗಳ ಹತ್ರ ಗುರುಗಳು ನನಗೆ ಹೇಳುವಾಗ ನಾನು ಹೇಳ್ದೆ, ಯಾವ ಧ್ಯಾನ ಮಾಡ್ಲಿ ನಾನು ಅಂತ. ಎದ್ದೇಳು ನೀನ್ ಧ್ಯಾನ ಮಾಡು ಅಂತ ಹೇಳ್ತಾರಲ್ಲ, ಯಾವ ಧ್ಯಾನ ಮಾಡ್ಲಿ ಅಂತ. ಇವರು ಶಂಕರಾಚಾರ್ಯರು ಕಾಡಲ್ಲೆಲ್ಲ ನಡ್ಕೊಂಡು ಹೋಗೋ ಸೀನ್ ಅನ್ನು ತೋರಿಸಿ ಜೋಬಿಂದ ಒಂದು ಮೊಬೈಲ್ ನ ತೆಗೆದು ತೋರಿಸ್ತಾರೆ, ನಿಂಗೆ ಅವ್ರ ತರ ಕಲ್ಲಲ್ಲಿ ಮುಲ್ಲಲ್ಲಿ ನಡ್ಕೊಂಡು ಹೋಗ್ಬೇಡ, ನೋಡು ಅಂತ ತೋರಿಸುವಾಗ ಯೂಟ್ಯೂಬ್ ಚಿಹ್ನೆ ರೆಡ್ ಕಲರ್ ಮಾರ್ಕ್ ಮಾತ್ರ ಇದೆ ಅದರಲ್ಲಿ. ಸರಿ ಅಂತ ಆಯ್ತು. ಎಚ್ಚರ ಆಯ್ತು, ಅವರು ಮಾಯ ಆದ್ರು, ನನಗೆ ಎಚ್ಚರ ಆಯ್ತು. ಎಚ್ಚರ ಆಗಿ ನೋಡುವಾಗ ನಾನು ಏನೋ ಇವರು ಮೊಬೈಲ್ ತೋರಿಸಿದ್ರು, ನಿನ್ನ ಆರೋಗ್ಯಕ್ಕಾಗಿ ಧ್ಯಾನ ಮಾಡುವ ಅಂತ ಹೇಳ್ತಾರಲ್ಲ, ನೋಡುವ ಅಂತ ಹೇಳಿ ನನ್ನ ಮೊಬೈಲ್ ತೆಗೆದು ನಾನು ತೆಗಿತೀನಿ. ಆ ಯೂಟ್ಯೂಬ್ ಚಿಹ್ನೆ ಅದೇ ನನ್ನ ಮೊಬೈಲ್ ಅಲ್ಲಿ ಹಾಗೇ ಇದೆ. ಯಾವ್ದಾದ್ರು ನಾವು ಒಂದು ಕ್ಷಣ ಯೂಟ್ಯೂಬ್ ಓಪನ್ ಮಾಡ್ಬೇಕಾದ್ರೆ ಅದು ಒಂದು ಸೆಕೆಂಡ್ ಕೂಡ ನಿಲ್ಲಲ್ಲ. ಒಂದ ಲಿಂಕ್ ಓಪನ್ ಆಗ್ತದೆ, ಇಲ್ಲಾಂದ್ರೆ ಸ್ಕ್ರೀನ್ ಹಾಗೇನೆ ಇರ್ತದೆ. ಇದು ನಂಗೆ ತುಂಬಾ ಆಶ್ಚರ್ಯ ಆಯ್ತು. ನೋಡ್ತೀನಿ, ನನ್ನ ಮೇಲೆ ಅದನ್ನ ಕ್ಲಿಕ್ ಮಾಡಿ ನೋಡುವಾಗ ನಿನ್ನ ಆರೋಗ್ಯಕ್ಕಾಗಿ ಧ್ಯಾನ ಅಂತ ರೂಪೆ ಬಂತು. ನಾನು ಆ ಧ್ಯಾನ ಮಾಡಿ ಒಂದು ಕ್ಷಣ ಅದನ್ನು ಅಲ್ಲೇ ಏರ್ಫೋನ್ ಹಾಕೊಂಡು ಕಿವಿಗೆ ಹಾಕೊಂಡು ಮಲಗಿದಲ್ಲೇ ಕೇಳ್ಕೊಂಡಾಗ ನನಗೆ ನನ್ನ ಇಡೀ ಶರೀರದ ನರಗಳೆಲ್ಲ ತುಂಬಾ ರಿಲ್ಯಾಕ್ಸ್ ಆಯ್ತು. ಒಂಥರ ಮೈಂಡ್ ಎಲ್ಲ ಫ್ರೀ ಆಯ್ತು. ತುಂಬಾ ಒಂಥರ ಆರಾಮದಾಯಕ ಆಯ್ತು. ನಾನು ಬಾಕಿ ಸಮಯದಲ್ಲಿ ಒದ್ದಡಿ ಎದ್ದೇಳ್ಬೇಕಾಗ್ತದೆ. ಈ ಸಮಯದಲ್ಲಿ ಸಡನ್ ಆಗಿ ಎದ್ದು ಹೋಗಿ ಚೇರಲ್ಲಿ ಕೂತ್ಕೊಂಡು ಅವ್ರು ಯಾವ ಕ್ರಮದಲ್ಲಿ ಹೇಳ್ತಾರೆ ಅದೇ ಕ್ರಮದಲ್ಲಿ ಏರ್ಫೋನ್ ಹಾಕೊಂಡು ಕೇಳಲಿಕ್ಕೆ ಶುರು ಮಾಡಿದೆ. ಆ ಕೇಳಿದ ತಕ್ಷಣ ಆ ಮುದ್ದು ಕೂಡ್ಲೆ ನನಗಾದಂತ ಅನುಭವ ನಾನು ನಿಜವಾಗಿ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಿಲ್ಲ. ಅಂದ್ರೆ ನನ್ನ ಒಂದು ಆಯುಷ್ಯ ವಾಪಸ್ ಬಂದ ಹಾಗೆ, ನನ್ನ ಇಡೀ ಶರೀರದ ಒಂದು ನರಗಳು ಬಿಡಿಯಾಗಿ ಬಿಡಿಸಿದಾಗಾಯ್ತು. ನಾನು ಧ್ಯಾನದಿಂದ ಎದ್ಮೇಲೆ ಕೈ ಕಾಲು ಓಡಾಡ್ದೆ, ಆ ಕಡೆ ಈ ಕಡೆ ಎಲ್ಲ ತಿರುಗಿದ್ದೆ. ಏನ್ ಮಾಡಿದ್ರು ನನಗೆ ನೋವಿಲ್ಲ. ಎಕ್ಸರ್ಸೈಸ್ ಮಾಡಿದೆ, ಮುಷ್ಟಿ ಇಟ್ಟು ಪ್ರತಿಯೊಂದು ಒಂದು ಕರುವಿಗೆ ಗಾಳಿ ತುಂಬಿಸಿದ್ರೆ ಹೇಗಾಗ್ತದೆ ಆ ತರ ಮಾಡ್ಲಿಕ್ಕೆ ಶುರು ಮಾಡಿದೆ. ನಾನು ಯಾವುದೇ ತರದ ಸಮಸ್ಯೆ ಇಲ್ಲ. ಇದು ತುಂಬಾ ಖುಷಿ ಆಯ್ತು. ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ನಾನು, ಈ ತರ ಆಯ್ತು ಅಂತ. ಅವ್ರು ಹೇಳಿದ್ರು ಆ ಲಿಂಕ್ ಕಳ್ಸಿ ನನಗೆ ನೋಡುವ ಅಂತ. ಅವ್ರು ಲಿಂಕ್ ಕಳಿಸುವಾಗ ಅದ್ರಲ್ಲಿ ಬೇರೆ ಎಲ್ಲ ಸರ್ಚ್ ಮಾಡಿ ನೋಡುವಾಗ ಇದು ಆನಾಪಾನಸತಿ ಧ್ಯಾನ ಅಂತ ಅವ್ರಿಗೆ ಗೊತ್ತಾಯ್ತು. ಅದ್ರಲ್ಲೊಂದು ನಂಬರ್ ನಂಗೆ ಕಳ್ಸಿದ್ರು, ಈ ನಂಬರ್ಗೆ ಫೋನ್ ಮಾಡಿ ನೋಡಿ ಅಂತ. ಆ ನಂಬರ್ಗೆ ನಾನು ಫೋನ್ ಮಾಡಿದೆ. ಫೋನ್ ಮಾಡುವಾಗ ಅವ್ರು ಕೇಳಿದ್ರು ಹೇಗ್ ಬಂತು ಅಂತ. ನಾನು ಬಂದ ವಿಷಯವೆಲ್ಲ ಅವ್ರ ಹತ್ರ ಹೇಳಿದೆ. ನನಗೆ ದಾಡಿ ಅಜ್ಜ ಬಂದ್ರು, ಈ ತರ ಹೇಳಿದ್ರು ಅಂತ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ಇದು ಯಾರು ಅಲ್ಲ, ನಮ್ಮ ಗುರುಗಳವರು ನಿಮ್ಮ ನೋಡ್ಕೊಂಡು ಬಂದಾರೆ ಮೇಡಮ್. ನೀವು ಈ ಧ್ಯಾನವನ್ನು ಒಂದು 41 ದಿನ ಮಂಡಲ ಧ್ಯಾನ ಮಾಡಿ, 45 ದಿನ ಮಂಡಲ ಧ್ಯಾನ ಮಾಡಿದ್ರೆ ನಿಮಗೆ ಯಾವುದೇ ತರದ ಸಮಸ್ಯೆಗಳಿದ್ರು ಯಾವ ತರ ಯಾಕೆ ನಿಮ್ಮ ನೋಡ್ಕೊಂಡ್ರೆ ಪ್ರತಿಯೊಂದು ನಿಮಗೆ ಅದರಲ್ಲಿ ಮೆಸೇಜ್ ಅಲ್ಲಿ ಸಿಗ್ತದೆ ಅಂತ. ನಿಜವಾಗಿ ಹೇಳ್ತೀನಿ, ನಾನು 41 ದಿನ 41 ಅನುಭವ. ನನ್ನ ಆ ಒಂದು ಮೃತ್ಯು ಏನು ಇದೆ ಅದನ್ನ ನಾನು ವಾಪಸ್ ತಕೊಂಡೆ. ನನಗೆ ಅದರಿಂದ ನಾನು ಕಂಪ್ಲೀಟ್ ಆಗಿ ಹೊರಗೆ ಬಂದೆ. ಆವತ್ತು ಬಿಟ್ಟಂತ ಮೆಡಿಸಿನ್ ಯಾವುದು ಕೂಡ ನಾನು ಉಪಯೋಗಿಸ್ತಿಲ್ಲ. ಅವತ್ತೇ ನಾನ್ ವೆಜ್ ಬಿಟ್ಟೆ, ಅವತ್ತೇ ನಾನು ಮೆಡಿಸಿನ್ ಬಿಟ್ಟೆ. ಸತ್ರು ಗುರುಗಳ ಈ ಧ್ಯಾನದಲ್ಲೇ ಬದುಕಿದ್ರು, ಈ ಧ್ಯಾನದ ಹೆಸರು ಹೇಳ್ಕೊಂಡೆ ಬದುಕ್ತೀನಿ, ನನ್ನ ಜೀವನವನ್ನು ಧ್ಯಾನಕ್ಕಾಗಿ ಮುಡಿಪಾಗಿಡ್ತೀನಿ ಅಂತ. ಆವತ್ತಿಂದ ನನ್ನ ಜೀವನದ ಸಾವಿನ ಭಯ ಹೋಯ್ತು ನನಗೆ. 3 ದಿವಸದಲ್ಲಿ ನನಗೆ ಆ ಮೃತ್ಯು ಏನು ಹೇಳಿದ್ದಾರೆ, ನನಗೆ ಸಾವಿನ ಬರ್ತದೆ ಅಂತ 3 ತಿಂಗಳಲ್ಲಿ ಸಾವು, ಆ ಸಾವು ಅನುಭವವನ್ನು ಕಂಡಿದೆ. ನಾನು ಬಟ್ಟೆ ಹೊಲಿಸಿದ್ದು, ನನ್ನ ತಲೆ ಮೇಲೆ ದೀಪ ಹಚ್ಚಿದ್ದು, ನನ್ನನ್ನೆಲ್ಲ ಹೊತ್ಕೊಂಡು ಹೋಗುದು, ಪ್ರತಿಯೊಂದನ್ನು ನಾನು ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೇನೆ. ಇದನ್ನು ನಾನು ಕೂಡ ಬೇರೆ ಒಂದು ಮಾಸ್ಟರ್, ನಮ್ಮ ಪಿರಮಿಡ್ ಮಾಸ್ಟರ್ ಫೋನ್ ಮಾಡಿ ಕೇಳಿದಾಗ, ನಿನ್ನ ಸಾವನ್ನು ನೀವೇ ನೋಡಿದ್ಯಾ, ಇಲ್ಲಿ ನಿನ್ನ ಕಂಟಕ ತೀರಿತು, ಇನ್ನು ಮುಂದೆ ನಿನ್ನ ಹೊಸ ಜೀವನ ಅಂತ ಹೇಳಿದ್ರು. ಇದು ಕೂಡ ನನಗೆ ಗೊತ್ತಾಯ್ತು. ಈ ತರ ಇದೆ ನನ್ನ ಒಂದು ಸಾವಿನ ಭಯ ನಾನು ಅದ್ರಲ್ಲಿ ಕಳ್ಕೊಂಡೆ. ಹೀಗೆ ಹೋಗ್ತಾ ಇತ್ತು. ನಾನು ತುಂಬಾ ಆಮೇಲೆ ನಾನು ತುಂಬಾ ಧ್ಯಾನ ಮಾಡ್ತಾ ಇದ್ದೆ. ಸಾಧಾರಣ ನಾನು ಪ್ರತಿ ಒಂದು ವಿಷಯನೂ ಕೂಡ ನನ್ನ ಗುರುಗಳ ಮೆಸೇಜ್ ಮೂಲಕ ನನಗೆ ಸಿಗ್ತಾ ಇತ್ತು.
ಯಾವ್ದಾದ್ರು ಕೂಡ ನಾನು ಕೂತ್ಕೊಂಡು 10 ನಿಮಿಷ, 15 ನಿಮಿಷ, 1 ಗಂಟೆ, 2 ಗಂಟೆ ಧ್ಯಾನ ಮಾಡಿ ಕೂತ್ಕೊಂಡಾಗ ನನಗೆ ಏನ್ ಬೇಕು ಆ ಮೆಸೇಜ್ ಮೂಲಕ ನಾನು ತಕೊಂಡು ನನ್ನ ಒಂದು ಮಂಗಳೂರಲ್ಲಿ ಧ್ಯಾನ ಪ್ರಸಾರವನ್ನು ನಾನು ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡ್ತಾ ತುಂಬಾ ಜನ ಧ್ಯಾನಕ್ಕೆ ಬಂದು ಹೆಲ್ತ್ ಸಮಸ್ಯೆ ಇರೋ ಅದ್ರಲ್ಲಿ ಕೂಡ ನಾನು ಸ್ಟಾರ್ಟಿಂಗ್ ನಾನು ಹೇಲಿಂಗ್ ಮಾಡಿ ಇನ್ನೊಬ್ಬರಿಗೆ ಹೆಲ್ತ್ ಸರಿ ಮಾಡ್ತಾ ಇದ್ದೆ, ಹೀಲಿಂಗ್ ಮಾಡ್ತಾ ಇದ್ದೆ ತುಂಬಾನೇ. ಗುರುವಿಂದ ಮೆಸೇಜ್ ಬಂತು ಹೀಲಿಂಗ್ ಮಾಡ್ಬಾರ್ದು ಅಂತ. ಆಗ ನಾನು ಹೇಳಿದೆ, ಯಾರಾದ್ರೂ ಪಾಪದವ್ರ ಮನೆಗೆ ಬಂದ್ರೆ ನನ್ಗೆ ಹೆಲ್ತ್ ಸಮಸ್ಯೆ ಇಲ್ಲ ಆಗಿದೆ ಅಂತ ಹೇಳಿದ್ರೆ ನಾನು ಏನ್ ಮಾಡ್ಲಿ ಗುರುಗಳೇ ಅಂತ ಇದನ್ನು ಅಭಿನವ ಗುರುಜಿ ಅಂತ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ. ಗುರುಗಳೇ ನನಗೆ ಈ ತರ ಹೀಲಿಂಗ್ ಮಾಡಿ ನಾನು ಅವರಿಗೆ ರಿಸಲ್ಟ್ ಇದ್ ಮಾಡ್ತಾ ಇದ್ದೆ, ಬರ್ತಾ ಇದ್ರು ತುಂಬಾ ಜನ. ಇದ್ರಲ್ಲಿ ನನಗೆ ನಂದು ಒಂದು ಜೀವನದ ಇದನ್ನು ಆಗ್ತಿತ್ತು, ಅವ್ರಿಗೂ ಒಂದು ರಿಸಲ್ಟ್ ಸಿಗ್ತಾ ಇತ್ತು, ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು. ಏನ್ ಮಾಡ್ಲಿ ಅಂತ ಹೇಳ್ಬೇಕಾ, ಏನಿಲ್ಲಮ್ಮ ನೀನು ಇದ್ರಲ್ಲಿ ಹೀಲಿಂಗ್ ಮಾಡ್ಬಾರ್ದು ಅಂತ ಹೇಳಿದಾರೆ ಗುರುಜಿ, ಆದ್ರೆ ನೀನೊಂದು ಧ್ಯಾನ ಕೂತ್ಕೋ, ನೀನ್ ಧ್ಯಾನ ಕೂತ್ಕೊಂಡು ಈ ತರ ಸಂಕಲ್ಪ ಮಾಡ್ಕೊಂಡು ಕೂತ್ಕೋ ಅಂತ ಅವ್ರು ಹೇಳ್ಬಿಟ್ಟು ನನಗೆ. ಆ ತರ ಸಂಕಲ್ಪ ಮಾಡ್ಕೊಂಡು ಕೂತಾಗ ಗುರುಗಳಿಂದ ಮೆಸೇಜ್ ಬಂತು, ನೀನ್ ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಕರ್ಮವನ್ನ ತಗೊಳ್ಬೇಡ, ನೀನ್ ಧ್ಯಾನ ಕಲಿಸು ಅವರಿಗೆ, ಧ್ಯಾನದ ಮೂಲಕ ಗೈಡ್ ಮಾಡಿ ಅವರು ಆರೋಗ್ಯ ಸರಿ ಮಾಡ್ತಾರೆ ಅಂತ ಹೇಳಿ ಒಂದು ಲೇಡಿ ಮಲ್ಕೊಂಡು ಊಟ ಮಾಡುವಂತ ಒಂದು ಸೀನ್ ಅನ್ನು ತೋರಿಸಿದ್ರು. ನೋಡಿ ಇವರನ್ನು ಸರಿ ಮಾಡು ನೀನು ಹೇಗೆ ಅಂತ, ಸರಿ ಮಾಡುವಂತೆ ಬಂತು. ನಾನು ಎಲ್ಲೋ ತೋರಿಸಿದ ಹುಡುಗಿನ ಲೇಡಿನ ನಾನು ಹೇಗೆ ಸರಿ ಮಾಡುದು ಅಂತ ಹೇಳ್ಕೊಂಡು ತುಂಬಾನೇ ಒಂಥರ ಆಶ್ಚರ್ಯ ಆಯ್ತು ನನಗೆ. ಇದೇನಪ್ಪ ಈ ತರ ಹೇಳ್ತಾ ಇದ್ದಾರೆ ಅಂತ. ಗುರುಗಳು ಯಾವ ತರ ಇಬ್ರು ಗಂಡಸರು ಅವರನ್ನು ರಟ್ಟೆ ಇಟ್ಕೊಂಡು ಬರುವುದನ್ನು ಕೂಡ ತೋರಿಸಿ ನನ್ನ ಮುಂದೆ ಕೂರ್ಸೋದನ್ನು ತೋರಿಸಿದ್ರು. ಸರಿ ಅಂತ ಹೇಳಿ ನಾನು ಅಲ್ಲಿಗೆ ಮರ್ತು ಬಿಟ್ಟೆ, ಏನೋ ಇದು ಕನ್ಸು ಅಂತ ಹೇಳ್ಕೊಂಡು ಅಷ್ಟು ಇದು ಮಾಡ್ಕೊಂಡಿಲ್ಲ. ಬೆಳಿಗ್ಗೆ ನನಗೆ ಈ ಅನುಭವ ಆಯ್ತು. 3 ಗಂಟೆ ಆಗುವಾಗ ಸಾಧಾರಣ ಇಬ್ರು ಗಂಡಸರು ಬಂದ್ರು ಮನೆಗೆ. ಬಂದು, ಮೇಡಮ್ ನೀವು ಹೀಲಿಂಗ್ ಮಾಡ್ತೀರಂತಲ್ವಾ, ನಮ್ಮ ತಂಗಿಗೆ ಈ ತರ ತುಂಬಾ ಸೀರಿಯಸ್ ಇದೆ, ಬಳ್ಳಾರಿಯಲ್ಲಿ ಇದ್ದಾರೆ ಅವರು, ಅವರಿಗೆ ಮಲಗಿದಲ್ಲೇ ಇದ್ದಾಳೆ, ಸರ್ಜರಿ ಆಗ್ಬೇಕು ಅಂತ ಹೇಳ್ತಾರೆ, 18 ಲಕ್ಷ ಆಗ್ತದಂತೆ, ಸರ್ಜರಿ ಆದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮೇಡಮ್, ನೀವು ಹೀಲಿಂಗ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ನಾನು ಹೀಲಿಂಗ್ ಮಾಡೋದಿಲ್ಲ, ಧ್ಯಾನದ ಮೂಲಕ ಅವರನ್ನು ಸರಿಪಡಿಸುವಂತ ಇದು ಮಾಡುವ. ಅವ್ರು ಅದು ಸಾಧ್ಯನಾ ಮೇಡಮ್, ಅವ್ರ ಧ್ಯಾನ ಅವಳಿಗೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಧ್ಯಾನ ಅಂದ್ರೆ ಅವಳಿಗೆ ಆಗುದಿಲ್ಲ, ಧ್ಯಾನದ ಅಭ್ಯಾಸನೇ ಇಲ್ಲ, ಅಷ್ಟು ಸೀರಿಯಸ್ ಇದ್ದವಳು ಧ್ಯಾನ ಮಾಡಿ ಸರಿ ಆಗ್ತಾರ ಅಂತ. ಇದು ಬೇರೆ ಯಾರು ಅಲ್ಲ, ಬೇಕಾದ್ರೆ ಕೇಳಿ ನೋಡಿ, ರಶ್ಮಿ ಅಶೋಕ್. ಅವರಿಗೆ ನಾನು ಹೀಗೆ ಹೇಳಿದೆ, ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಹೇಳಿದೆ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ನಾನು ಒಂದೇ ಅವಳ ಹೇಳಿದೆ, ಅಮ್ಮ ನೀನ್ ಫಸ್ಟ್ ಬಳ್ಳೇರಲ್ಲಿ ಇದೆಯಾ, ಅಷ್ಟೊಳ್ಳೆ ಪಿರಮಿಡ್ ಇದೆ ಅಲ್ಲಿ, ಅಂಪಣ ಸರ್ ಗ್ರೇಟ್ ಮಾಸ್ಟರ್ ಇದ್ದ, ಅಲ್ಲಿ ಒಂದ್ಸರಿ ಹೋಗಿ ಬಾ, ಆಮೇಲೆ ನಿನ್ ಧ್ಯಾನದಲ್ಲಿ ಸರಿ ಮಾಡ್ಕೊಳ್ಬಹುದು ಅಂತ. ಇಲ್ಲ ಮೇಡಮ್ ಇದು ಸರಿಯಾಗ್ಲಿಕ್ಕಿಲ್ಲ, ಇದು ಸಾಧ್ಯನಾ ಮೇಡಮ್? ಖಂಡಿತ ಸಾಧ್ಯ, ನಿಮ್ಗೆ ಸರ್ಜರಿ ಬೇಕಾ ಅಥವಾ ಧ್ಯಾನದಲ್ಲಿ ಸರಿ ಮಾಡ್ಕೊಳ್ತೀಯಾ ಅಂತ ಹೇಳ್ಬೇಕು. ಇಲ್ಲ ಧ್ಯಾನದಲ್ಲಿ ಸರಿಯಾದ್ರೆ ಒಳ್ಳೇದು ಅಂತ ಹೇಳಿದ್ರು. ಸರಿ ನೀನು ಹೋಗಿ ಬಾ ಯಾವ್ದಪ್ಪ ಅಂತ ಹೇಳಿದೆ. ಹೋಗಿ ಬಂದು ಆಮೇಲೆ ಅವಳಿಗೆ ದಿನಾ ಧ್ಯಾನ ಹೇಳಿ ಕೊಡ್ತಾ ಅವಳಿಗೆ ಸಾಧಾರಣ ಒಂದು 51 ದಿನ ಏನಾಗುವಾಗ ಆಕ್ಸಲ್ ಸರ್ಜರಿ ಆಯ್ತು. ಆಕ್ಸಲ್ ಸರ್ಜರಿ ಆದ್ಮೇಲೆ ಅವಳಿಗೆ ಎಷ್ಟು ಇಂಪ್ರೂವ್ಮೆಂಟ್ ಬಂದು ಅಂತ ಹೇಳಿದ್ರೆ ಅವ್ರ ಬಾಯಿಂದಲೇ ಕೇಳ್ಬೋದು ನೀವು. ಈ ತರದ ಅವರು ಕೂಡ ಮೃತ್ಯುವಿಂದ ಈ ಧ್ಯಾನದಿಂದ ಹೊರಗೆ ಬಂದ್ರು. ಇದು ಪತ್ರಿಜಿ ಗುರುಗಳು ನನಗೆ ತೋರಿಸಿ ಅಂದ್ರೆ ಹೀಲಿಂಗ್ ಮಾಡಬೇಡ, ಧ್ಯಾನದಲ್ಲಿ ಸರಿ ಆಗ್ತದೆ ಅಂತ ತೋರಿಸಿದಂತ ರಿಸಲ್ಟ್. ಈ ತರ ಆಗ್ತಾವ. ಈ ತರ ಸುಮಾರು ಕೇಸ್ಗಳು. ಮತ್ತೆ ಇಲ್ಲಿ ಜನ ಡೈಲಿ ಬರ್ಲಿಕ್ಕೆ ಶುರು ಮಾಡಿದ್ರು ಮನೆಗೆ ಧ್ಯಾನಕ್ಕೆ ಅಂತಂದ್ರೆ. ನನಗೆ ಮೊದ್ಲೇ ಜನರ ಕಾಂಟ್ಯಾಕ್ಟ್ ಇರೋದ್ರಿಂದ ನನಗೆ ಧ್ಯಾನ ಪ್ರಸಾರ ಅಷ್ಟು ಕಷ್ಟ ಆಗಿಲ್ಲ. ಅಂದ್ರೆ ನನಗೆ ಹೀಲಿಂಗ್ ಆಗಿ ಬರ್ತಾ ಇದ್ರು, ನಾನು ಹೀಲಿಂಗ್ ಮಾಡಿ ಕಳಿಸ್ತಾ ಇದ್ರೆ ಅಂತ ಜನರು ಬರ್ಲಿಕ್ಕೆ ಶುರು ಮಾಡಿದ್ರು. ಅವ್ರಿಗೆಲ್ಲ ಧ್ಯಾನ ಹೇಳಿಕೊಟ್ಟೆ ನಾನು, ನಿಮ್ಮನ್ನು ನನಗೆ ನೀವೇ ಸರಿ ಮಾಡಿಸ್ಕೊಳ್ಬಹುದು, ಯಾವುದೇ ಒಂದು ಖರ್ಚಿಲ್ಲದೆ ಅಂತ ಹೇಳ್ಕೊಂಡು. ನನಗೆ ನನ್ನ ಮಾರ್ಗನು ಈ ಧ್ಯಾನದ ಮಾರ್ಗ ಒಂದೇ ಆಗಿರೋದ್ರಿಂದ ನನಗೆ ತುಂಬಾನೇ ಈಸಿ ಆಯ್ತು. ಆ ತರ ಧ್ಯಾನ ಪ್ರಸಾರ ಮಾಡ್ಲಿಕ್ಕೆ ಶುರು ಮಾಡಿದೆ. ಪ್ರತಿಯೊಬ್ರು ಕ್ಯಾನ್ಸರ್ ಇಂದ ಹೊರಗಡೆ ಬಂದ್ರು, ಡಯಾಲಿಸಿಸ್ ಇಂದ ಹೊರಗಡೆ ಬಂದ್ರು, ಅಥ್ರಟಿಸ್, ಲಕ್ವದಿಂದ, ಶುಗರ್ ಇಂದ, BP ಇಂದ, ಪ್ರತಿಯೊಂದು ಪ್ರತಿಯೊಂದು ಸಮಸ್ಯೆಯಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಅದ್ಭುತವಾದ ರಿಸಲ್ಟ್ ತಗೊಂಡಿದ್ದಾರೆ. ಉತ್ತಮವಾದ ಧ್ಯಾನ ಕೂಡ ಮಾಡ್ತಾ ಇದ್ದಾರೆ, ಒಳ್ಳೆ ಧ್ಯಾನ ಪ್ರಚಾರನೂ ಕೂಡ ಮಾಡ್ತಾ ಇದ್ದಾರೆ. ಈ ತರ ಇತ್ತು. ಹೀಗೆ ಇತ್ತು. ನಮಗೊಂದು ಪಿರಮಿಡ್ ಆಗ್ಬೇಕು ಅಂತ ಹೇಳಿ ನಾವು ಕಳೆದ ಸರಿ ಎಲ್ಲ ಗ್ರೂಪ್ ಅವರೆಲ್ಲ ಸೇರ್ಕೊಂಡು ನಮ್ಮ ಟೆರೆಸ್ ಮೇಲೆ ಕೂಡ ನನಗೆ ಪತ್ರಿಜಿ ಗುರುಗಳದ್ದು ಶಿವನಿಂದ ಬಂದಂತ ಮೆಸೇಜ್ ಇಲ್ಲ ಆಗ್ಬೇಕಂತ ಆ ತರ ನಾವು ಪಿರಮಿಡ್ ಕೂಡ ಇಲ್ಲಿ ಕಟ್ಟಿದ್ವಿ. ಪಿರಮಿಡ್ ಕಟ್ಟಿ ಆಗುವಾಗ ನನಗೆ ಸ್ವಲ್ಪ ಮನೆಯಲ್ಲಿ ಆದ್ಮೇಲೆ ಸ್ವಲ್ಪ ನಾನ್ ವೆಜ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ, ಅಂದ್ರೆ ತುಂಬಾ ಒಂಥರ ಮನೆಯಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮೀನು ಮಾಂಸ
ಬಿಡ್ಲಿಕ್ಕೆ ನನಗೆ ಅವ್ರು ಮಾಡೋದು ಇಷ್ಟ ಇಲ್ಲ, ಅವರಿಗೆ ಬಿಡ್ಲಿಕ್ಕೆ ಮನಸ್ಸಿಲ್ಲ. ಈ ತರದ ಒಂದು ಇದ್ರಲ್ಲಿ ಸ್ವಲ್ಪ ಗೊಂದಲಗಳು ಉಂಟಾಯ್ತು. ಹಾಗೆ ನನಗೆ ಮಗಳಲ್ಲಿ ಫೋನ್ ಮಾಡಿ ಹೇಳುವಾಗ ಮಗಳು ಹೇಳಿದ್ಲಮ್ಮ, ನೀವಿದ್ರಲ್ಲಿ ಅವರಿಗೆಲ್ಲ ನೆಮ್ಮದಿ ಇರುದಿಲ್ಲ, ಇದು ಖುಷಿಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಂತೆ, ನೀವೆಲ್ಲಿಯಾದ್ರೂ ರೂಮ್ ಮಾಡಿರಿ ಅಂತ. ನನಗೆ ಪಿರಮಿಡ್ ಬಿಟ್ಟು ಹೋಗ್ಬೇಕಲ್ಲ ಅಂತ ಒಂದು ಕಡೆ ಸಂಕಟ. ಸರಿ ಆಯ್ತು ಅಂತ ಹೇಳಿದೆ. ನಾನು ಮನ್ಸಲ್ಲಿ ಒಂದು ಗಟ್ಟಿ ಮಾಡಿದೆ, ಎಲ್ಲಿಯಾದ್ರೂ ಪಿರಮಿಡ್ ಅಲ್ಲಿ ಕೆಲಸ ಮಾಡ್ಕೊಂಡು ಮಕ್ಕಳನ್ನೇ ನೆನಪಾಗುವಾಗ ಮಕ್ಳಿದ್ದಲ್ಲಿ ಹೋಗಿ ಬರೋದು. ಅದು ಮಕ್ಳಿದ್ದಲ್ಲಿ ಹೋಗಿ ಕೂತ್ಕೊಂಡಿಲ್ಲ. ಈ ತರ ಅಂತ ಯೋಚನೆ ಪ್ಲಾನ್ ಮಾಡ್ತಾ ಇರುವಾಗ ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಈ ತರ ಸ್ವಲ್ಪ ದಿನ ಕಳೀತಾ ಇದ್ದಾಗ ನನ್ನಲ್ಲಿ ಸಾಧಾರಣ ಒಂದು 8 ಗಂಟೆ ಮಗಳು ಮಾತಾಡಿ ಫೋನ್ ಇಟ್ಟಿದ್ದಾಳೆ. ಹೀಗೆ ಅಳಿಯ ಇವತ್ತು ಹೋಗಿಲ್ಲಮ್ಮ ನಾನು ಇದಕ್ಕೆ ಕ್ಯಾಂಟೀನ್, ಅವ್ರ ಕ್ಯಾಂಟೀನ್ ಹೋಟ್ಲು ಇತ್ತು, 2 ಇತ್ತು. ಕ್ಯಾಂಟೀನ್ಗೆ ಹೋಗಿ ಮತ್ತೆ ಅವನು ಹೋಟ್ಲಿಗೆ ಹೋಗ್ತಾ ಇದ್ದ. ಇವತ್ತು ಹೋಗಿಲ್ಲಮ್ಮ, ನಂಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ನಾನಿದ್ದೇನೆ ಮನೆಯಲ್ಲ ಅಂತೆಲ್ಲ ಮಾತಾಡಿ ಫೋನ್ ಇಟ್ಲು. 11 ಗಂಟೆಗೆ ವಾಪಸ್ ಫೋನ್ ಬಂತು ನಂಗೆ. 11 ಗಂಟೆಗೆ ವಾಪಸ್ ಫೋನ್ ಬಂದಾಗ ಇವಳಪ್ಪ ಈಗ ಮಾತಾಡಿದ್ಲಿ ಯಾಕೆ ಅಂತ ಹೇಳುವಾಗ, ಅಮ್ಮ ಅಳಿಯನ ಹೆಸರು ಹೇಳಿ ಅವರಿಗೆ ಆಕ್ಸಿಡೆಂಟ್ ಆಯ್ತಂತೆ ಅಂತ. ನಾನ್ ಸಣ್ಣ ಪುಟ್ಟ ಗಾಯ ಇರ್ಬೋದು ಅಂತ ಹೇಳಿ, ಸರಿ ಏನ್ ನೋಡು, ಯಾರಿದ್ದಾರೆ, ಭಯ ಪಡ್ಬೇಡ, ನೋಡಿ ಯಾರಿದ್ದಾರೆ ಅಂತ, ಹೋಗು ಎಂತಂತ ಗೊತ್ತಾಗ್ತದಲ್ವಾ, ಕೇಳು ನೋಡಿ ಯಾರತ್ರ ಏನು ಅಂತ ಕೇಳಿ ನಂಗೆ ಮೆಸೇಜ್ ಹೇಳು ಅಂತ ಹೇಳಿದೆ. ಸರಿ ಅಂತ ಹೇಳಿ ಒಂದು ಅರ್ಧ ಗಂಟೆ ಬಿಟ್ಟು ವಾಪಸ್ ಫೋನ್ ಮಾಡ್ತಾಳೆ. ಜೋರ್ ಹತ್ಕೊಂಡು ಫೋನ್ ಮಾಡಿದ್ಲು, ಅಮ್ಮ ಏನಿಲ್ಲ, ನೋಡುವಂತ ಇದಿಲ್ಲ, ಆ ತರ ಆಗಿ ಬಿಟ್ಟಿದ್ದಾರೆ, ಡಾಕ್ಟರ್ ಒಂದು ಹಾಸ್ಪಿಟ್ಲಿಂದ ಹೊರಗ್ ಬಿಟ್ರಮ್ಮ ಅಂತ ಒಂದೇ ಮಾತಾಡಿದೆ. ಜೀವಕ್ಕೇನಾಗಲ್ಲ, ಪತ್ರಿಜಿತ್ತಾರೆ ಜೀವಕ್ಕೇನಾಗಲ್ಲ ಅಂತ ಇಷ್ಟೇ ಹೇಳಿಬಿಟ್ಟೆ. ನನ್ನ ಮಗಳು ಅದೇ ಒಂದು ಧೈರ್ಯದಲ್ಲಿ ಹೋದ್ಲು. ಅಲ್ಲಿ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಶಿಫ್ಟ್ ಮಾಡಿದ್ರು. ಅಂದ್ರೆ ನೋಡುವಂತ ಸ್ಥಿತಿ ಇತ್ತಿಲ್ಲ ಅದು. ಆದ್ರೂ ಧೈರ್ಯದಲ್ಲಿ, ಅಂದ್ರೆ ಇವಳಿಗೆ ಒಂದು ಮಾತು, ಅಮ್ಮ ಹೇಳಿದ್ರು ಜೀವಕ್ಕೆ ಏನಾಗಲ್ಲ ಅನ್ನೋದು ಅಂತ ಅದೇ ಒಂದು ಧೈರ್ಯ ನಂಬಿಕೆಯಲ್ಲಿ ಯಾರು ಏನ್ ಫೋನ್ ಮಾಡಿದ್ರು ಇವಳಿಗೆ ಅದೇ ನಂಬಿಕೆ ಅಂತ, ಅಮ್ಮ ಹೇಳಿದ್ದಾರೆ ನಂಗೆ ಜೀವಕ್ಕೆ ಏನಾಗುದಿಲ್ಲ ಅಂತ. ಆ ತರ ನಾನು ಬೆಳಿಗ್ಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ನಾವೆಲ್ಲ ಬೆಳಿಗ್ಗಿನ ಫ್ಲೈಟ್ ಅಲ್ಲಿ ಹೋಗಿ ಹೋದ ತಕ್ಷಣ ನಾವು 8 ಗಂಟೆಗೆ ಹೋಗಿ ತಲುಪಿದ್ವಿ ಬೆಳಿಗ್ಗೆ. ನಂಗೆ 11 ಗಂಟೆ ರಾತ್ರಿ ಫೋನ್ ಬಂತು. 3 ಗಂಟೆಗೆ ನಾವಿಲ್ಲಿ 4 ಗಂಟೆ ಫ್ಲೈಟ್ ಏರ್ಪೋರ್ಟ್ಗೆ ಹೋಗಿ 5 ಗಂಟೆ ಫ್ಲೈಟಿಗೆ ಹೋಗಿ ಅಲ್ಲಿ 6 ಗಂಟೆ 6:30 7 ಗಂಟೆಗೆ ಅಲ್ಲಿ ಹೋಗಿ ತಲುಪಿದೀವಿ ನಾವು. ತಲುಪಿ ನನಗೆ ಫಸ್ಟ್ ಸ್ವಲ್ಪ 10 ಗಂಟೆಗೆ ಒಳಗ್ ಬಿಟ್ಟಾಗ ನನ್ನನ್ನೇ ಫಸ್ಟ್ ಬಿಟ್ರು ಒಳಗೆ ನೋಡ್ಲಿಕ್ಕೆ. ಇವರು ಒಂದು ಇದ್ರಲ್ಲಿ ಸೈಡ್ ಅಲ್ಲಿ 48 ಗಂಟೆ ಟೈಮ್ ಕೊಟ್ಟು ಇಟ್ಟಿದ್ದಾರೆ ಅಷ್ಟೇ. ಇದ್ರಲ್ಲಿ ಏನ್ ಮಾಡಿಲ್ಲ, ಬರೀ ಬ್ಯಾಂಡೇಜ್, ಇಡೀ ಫುಲ್ ಬಾಡಿ ಬ್ಯಾಂಡೇಜ್ ಸುತ್ತಿ ಮಲಗಿಸಿದ್ದಾರೆ. ಹೋದೆ ನಾನು. ಹೋಗಿ ನೋಡುವಾಗ ಡಾಕ್ಟ್ರು ಫ್ರಂಟ್ ಅಲ್ಲಿ ಇದ್ರು, ಅವರವರೇ ಮಾತಾಡ್ತಾ ಇದ್ದಾರೆ. ನಾನ್ ಕೇಳಿದೆ ಏನಾಯ್ತು ಅಂತ ಹೇಳುವಾಗ, ಬ್ಲಡ್ ಒಳಗೆ ಕ್ಲಾಟ್ ಆಗಿದೆ ಮೇಡಮ್, ಅದು ಹೊರಗೆ ಬರದೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, 48 ಗಂಟೆ ಟೈಮ್ ಅಂತ ಹೇಳ್ತು. ಒಳಗಿಂದ ಸಂಕಟ ಆಯ್ತು, ಆದ್ರೂ ಧೈರ್ಯ ಒಂದು ಏನೋ. ಹೋದೆ, ಸುಮ್ನೆ ಕಣ್ಣು ಮುಚ್ಚಿಕೊಂಡು ಅವನ ಎದುರು 2 ನಿಮಿಷ ನಿಂತ್ಕೊಳ್ಳುವಾಗ ಅದು ಹೇಗೆ ಹೊರಗೆ ಆ ಬ್ಲಡ್ ಒಂದು ಮೂಗಲ್ಲಿ ಬಾಯಲ್ಲಿ ಹೇಗೆ ಹೊರಗೆ ಬಂತಂತ ನನಗೇನೆ ಹೇಳಲಿಕ್ಕೆ ಒಂಥರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರ ಒಂದು ಫುಲ್ ಕೆಮ್ಮದ ತರ ಬಿಸಿ ಎಲ್ಲ ಬ್ಲಡ್ ಹೊರಗೆ ಬಂತು. ಹೊರಗೆ ಬಂದ ತಕ್ಷಣ ನನಗೆ ಒಂಥರ ಆಯ್ತು. ನಾನು ಗಾಬರಿ ಆದಾಗ ಡಾಕ್ಟರ್ ಬೆನ್ ತಟ್ಟಿದ್ರು, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ಇದೊಂದು ನನಗೆ ಎಲ್ಲ ಒಂದು ಮೂಲೆಯಲ್ಲಿ ಒಂಚೂರು ಧೈರ್ಯ ಬಂತು. ಸರಿ ಅಂತ ಹೇಳಿ ಹೊರಗೆ ಬಂದು ಇವರೆಲ್ಲ ಗುತ್ತಿಗೆ ನನ್ ಕೇಳ್ತಾ ಇದ್ದಾರೆ, ಅವ್ರ ಕಡೆಯವರು, ಅವರ ತಮ್ಮ ಅಣ್ಣ ಮತ್ತೆ ಅಕ್ಕನ ಇವರೆಲ್ಲ ಹೇಗೆ ಯಾರಿಗೆ ನನಗೆ ಬಾಯಿ ತೆರಲಿಕ್ಕೆ ಉತ್ತರ ಕೊಡ್ಲಿಕ್ಕೆ ಆನ್ಸರ್ ಬರ್ತಾ ಇಲ್ಲ. ಸೀದಾ ಹೋದೆ. ನಾನು ಒಂದು ಸೈಡ್ ಅಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದು ಗಿಡ ಇತ್ತು, ಆ ಗಿಡದ ಹತ್ರ ಹೋಗಿ ಧ್ಯಾನ ಕೂತ್ಕೊಂಡು ಒಂದೇ ಗುರುಗಳ ಹತ್ರ ಕೇಳ್ದೆ, ಅವನಿಗೆ ಈ ಜನ್ಮದಲ್ಲಿ ಬಂದ ಕರ್ತವ್ಯವನ್ನು ಮುಗಿಸ್ಲಿಕ್ಕಿದೆಯಾ ಅಥವಾ ಒಂದು ಆಯ್ತಾ, ಎಷ್ಟು ಒಂದು ರಿಸಲ್ಟ್ ನನಗೆ ಗೊತ್ತು ಮಾಡಿ ಗುರುಗಳಂತ ಹೇಳ್ಕೊಂಡು ಕೂತ್ಕೊಂಡೆ. ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಸಾಧಾರಣ 1-1.5 ಗಂಟೆ ಕೂತ್ಕೊಂಡು ಅಲ್ಲಿ ಎದ್ದೇ ಇಲ್ಲ. ಇವರೆಲ್ಲ ಸುತ್ತಮುತ್ತ ಮಾತಾಡ್ತಾರೆ, ಅಳ್ತಾಳೆ ಮಗಳು, ಪ್ರತಿಯೊಂದು ಇದಾಗ್ತಾ ಇದೆ. ಆದ್ರೂ ನಾನು ಯಾವುದೇ ಇದಾಗ್ಲಿ ಧ್ಯಾನದಿಂದ ಎದ್ದಿಲ್ಲ. ಅಷ್ಟೊತ್ತಿಗೆ ನಂಗೆ ಧ್ಯಾನದಲ್ಲಿ ಒಂದು
ಸಣ್ಣ ಮಗುವನ್ನು ತಂದು ನನ್ನ ತೊಡೆಯಲ್ಲಿ ಮಲಗಿಸಿದ್ರು ಪತ್ರಿಜಿ ಗುರುಗಳು. 9 ತಿಂಗಳು ಜೋಪಾನ ಮಾಡು ಅಂತ ಕಿವಿಯಲ್ಲಿ ಹೇಳಿ, ಇದು ಒಂದು ನನಗೆ ತುಂಬಾನೇ ಒಂಥರ ಧೈರ್ಯ ಆಯ್ತು. ಯಾವಾಗ ನನ್ನ ತೊಡೆಯಲ್ಲಿ ಬಂದು ಆ ಮಗುವನ್ನು ಮಲಗಿಸಿದಾಗ ನನ್ನ ಮಗಳು ಕಿವಿಯಲ್ಲಿ ಬಂದು ಹೇಳ್ತಾರೆ, ಅಮ್ಮ 48 ಗಂಟೆ ಟೈಮ್ ಧ್ಯಾನ ನಿಮ್ಮ ಧ್ಯಾನ ಫಲಿಸ್ತಮ್ಮ, 48 ಗಂಟೆ ಟೈಮ್ ಕೊಟ್ಟವ್ರು MRI ಸ್ಕ್ಯಾನ್ ಕರ್ಕೊಂಡೋದ್ರು. MRI ಸ್ಕ್ಯಾನ್ ಅಲ್ಲಿ ಔಟ್ ಆಫ್ ಡೇಂಜರ್, ಜೀವಕ್ಕೇನು ಅಪಾಯ ಇಲ್ಲ ಅಂತ ರಿಸಲ್ಟ್ ಬಂತು ಅಂತ. ಸಡನ್ ಗುರುಗಳಿಗೆ ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ತಾ ಧ್ಯಾನದಿಂದ ಎದ್ದು ಮಗಳಿಗೆ ಸ್ವಲ್ಪ ಮುಖ ಇದಾಯ್ತು, ಬಂದು ಪಕ್ಕದಲ್ಲಿ ಕೂತ್ಕೊಂಡು ನಾನು ಹೇಳಿದೆ, ಜೀವಕ್ಕೆ ಏನಾಗುದಿಲ್ಲ ಅಂತ ಹೇಳಿದ್ದಲ್ಲ, ನಾನು ಅದೇ ಒಂದು ಧೈರ್ಯದಲ್ಲಿ ಇದ್ದೇನೆ ಅಮ್ಮ ಅಂತ. ಇನ್ನೂ ಧೈರ್ಯದಲ್ಲಿ ಏನ್ ಫೀಲ್ ಮಾಡ್ಬೇಡ, ನಾನು ಆದಷ್ಟು ಧ್ಯಾನ ಮಾಡುವುದಕ್ಕಿಂತ ಮೊದಲು ಎಷ್ಟು ಹೇಳಿದ್ರು, ನನ್ನ ಒತ್ತಾಯಕ್ಕೆ ಯಾವಾಗಾದ್ರೂ ಒಂದಿನ ಧ್ಯಾನ ಮಾಡ್ತಾ ಇದ್ರು, ಅಷ್ಟು ಡೀಪ್ ಆಗಿ ಅವರು ಇಬ್ರು ಧ್ಯಾನ ಮಾಡ್ತಾ ಇರ್ತೀನಿ. ಇವಳು ನನ್ನ ಕಂಟಿನ್ಯೂ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ನಾನು ಆವತ್ತು ಹೋದವಳು, ಧ್ಯಾನಕ್ಕೆ ಶುರು ಮಾಡಿದವಳು 22 ದಿನ ಅವನು ಐಸಿಯುಲ್ಲಿದ್ದ. 22 ದಿನದವರೆಗೆ 1 ಗಂಟೆನೂ ನಿದ್ದೆ ಮಾಡಿಲ್ಲ. ಭಗವದ್ಗೀತೆ ಓದುದು, ಧ್ಯಾನ ಮಾಡಿದೆ, ಭಗವದ್ಗೀತೆ ಓದುದು, ಧ್ಯಾನ ಮಾಡಿದೆ, ಈ ತರ ಮಾಡ್ತಾ ಹೋದೆ. ಕೊನೆಗೆ ದುಡ್ಡಿನ ವಿಚಾರ ಬಂತು ನಮಗೆ ಅಲ್ಲಿ. ಡಾಕ್ಟರ್ ಹೇಳಿದ್ರು, ಜೀವಕ್ಕೇನು ಅಪಾಯ ಇಲ್ಲ, ಆದ್ರೆ ದುಡ್ಡು ಮಾತ್ರ ನಿಮ್ಗೆ 30 ಲಕ್ಷವರೆಗೆ ಖರ್ಚಾಗ್ತದೆ ಅಂತ. ಎಲ್ಲ ಅವರೆಲ್ಲ ಹೇಳಿದ್ರು, ಗವರ್ಮೆಂಟ್ ಆಸ್ಪತ್ರೆಗೆ ಇದಕ್ಕೆಲ್ಲ ಕರ್ಕೊಂಡು ಹೋಗುವ, ನಿಮ್ಮನ್ಸಿಗೆಲ್ಲ ಕರ್ಕೊಂಡು ಹೋಗುವ, ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತದಂತೆ, ಹಾಗೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಹೇಳಿದೆ, ಇಲ್ಲಿಂದ ಮಾತ್ರ ಎಲ್ಲಿ ಅಲ್ಲಾಡಿಸುದು ಬೇಡ, ಯಾಕಂತ ಹೇಳಿದ್ರೆ ತಲೆಗೆ ಏಟಾಗಿದೆ, ತುಂಬಾ ಬ್ರೈನಿಗೆಲ್ಲ ಏಟಾಗಿದೆ, ಅದರಿಂದ ಎಲ್ಲಿಂದ ಅಲ್ಲಾಡಿಸುದು ಬೇಡ, ದುಡ್ಡು ದೇವರಿದ್ದಾರೆ ಅಂತ ಹೇಳಿದೆ ನಾನು. ಎಲ್ಲಿಂದ ಅಂತ ನನಗೂ ಗೊತ್ತಿಲ್ಲ. ನಿಜವಾಗಿ ನಾವೆಲ್ಲ ಒಟ್ಟು ಮಾಡಿದ್ರೆ ಒಂದು 5-6 ಲಕ್ಷ ದುಡ್ಡು ನಮ್ಮಲ್ಲಿ ಒಟ್ಟು ಮಾಡಿ, ಚಿನ್ನ ಇದು ಮಾಡಿದ್ರೆ ಒಟ್ಟಾಗ್ತಿತ್ತ ಏನೋ ಒಂದು 10 ಲಕ್ಷ. ಅದಕ್ಕಿಂತ ಮೇಲೆ ನಮ್ಮಲ್ಲಿ ಯಾವುದೇ ತರದ ಒಂದು ಅವರಲ್ಲಾಗ್ಲಿ ನಮ್ಮಲ್ಲಾಗ್ಲಿ ಇತ್ತಿಲ್ಲ. ದೇವ್ರಿದ್ದಾರೆ ಅಂತಂದು ಉಪವಾಸ ಹೋದೆ, ನಾನು ಧ್ಯಾನ ಕೂತ್ಕೊಂಡೆ. ದುಡ್ಡಿಗೆ ಏನ್ ಮಾಡೋದು, ಅದು ಯೂನಿವರ್ಸ್ ಅಲ್ಲಿ ಕೇಳ್ಕೊಂಡು ಸುಮ್ಮನೆ ನಾನು ಧ್ಯಾನ ಕೂತ್ಕೊಳ್ಳುವಾಗ ಪತ್ರಿಜಿ ಗುರುಗಳು ಕೈಯಲ್ಲಿ ಸನ್ನೆ ಮಾಡ್ತಾ ಇದ್ದಾರೆ, ಭಯ ಪಡ್ಬೇಡ, ಲಕ್ಷ್ಮಿ ನಿಂಗೆ ದುಡ್ಡು ಸುರಿಸ್ತಾ ಇದ್ದಾಳೆ ನೋಡು ಅಲ್ಲಿ ಅಂತ. ನೋಡುವಾಗ ಲಕ್ಷ್ಮಿ ದುಡ್ಡು ಕೈಯಲ್ಲಿ ಸುರಿಸ್ತಾ ಇರೋದು ನಾನು ದೃಶ್ಯನ ತೋರಿಸ್ತಿದ್ರು ನನಗೆ. ಅಷ್ಟೊತ್ತಿಗೆ ಅಲ್ಲಿಂದ ಎಚ್ಚರ ಆಯ್ತು, ಧ್ಯಾನ ಸ್ಥಿತಿಯಿಂದ ಹೊರಗ್ ಬಂದಾಗ ಸ್ವಲ್ಪ ಹೊತ್ತಾಗುವಾಗ ನನ್ನೊಬ್ರು ಫ್ರೆಂಡ್, ಆಧ್ಯಾತ್ಮಿಕ ಫ್ರೆಂಡ್ ನಂದು, ಅವರನ್ನು ಫ್ರೆಂಡ್ ಅಂತ ಹೇಳ್ಬೋದು, ಮಗಳು ಅಂತ ಹೇಳ್ಬೋದು, ಅಷ್ಟೊಂದು ಪ್ರೀತಿ ನಮ್ಮ ಅಲ್ಲಿದೆ. ಅವ್ರು ನಂಗೆ ಫೋನ್ ಮಾಡಿದ್ರು, ಮೇಘನಿಗೆ ಹೇಳಿ ಒಂದು ಆಪ್ ಡೌನ್ಲೋಡ್ ಮಾಡ್ಲಿಕ್ಕೆ, ಅದ್ರಲ್ಲಿ ದುಡ್ಡು ಬರ್ತದೆ ಅಂತ. ಆ ಸಮಯದಲ್ಲಿ ಯಾವ್ದು ನೋಡಿಲ್ಲ ಅವಳು, ಸೀದಾ ಬರ್ದು ಹಾಕಿದ್ಲು, ಆಪ್ ಬಂತು, ಡೌನ್ಲೋಡ್ ಮಾಡಿದ್ಲು. 24 ಗಂಟೆಯಲ್ಲಿ 15 ಲಕ್ಷ ರೂಪಾಯಿ ಬಂತು. 20 ದಿವಸದಲ್ಲಿ 30 ಲಕ್ಷ ರೂಪಾಯಿ ನಮ್ಗೆ ಬಂದು ಸೇರ್ತು. ಅದ್ರಲ್ಲಿ ಎಷ್ಟು ಖರ್ಚು ಹೇಳಿದರೆ ಅಷ್ಟು ದುಡ್ಡು ನಮ್ಗೆ ಆ ಆಪ್ ಅಲ್ಲಿ ಬಂದು ಸೇರ್ತು. ಯಾವುದೇ ತರದ ಒಂದು ಹಾಸ್ಪಿಟಲ್ ಅಲ್ಲಿ ಅವರಿಂದ ಸಾಲ ಮಾಡುವಂತ ಇದಾಗಿಲ್ಲ, ಅದ್ರಲ್ಲಿ ಬೇಕಾದಷ್ಟು ದುಡ್ಡು ಬಂತು. ಈ ತರ ಆಗುವಾಗ ಸರ್ಜರಿ ಆಗ್ಬೇಕು ಅಂತ ಹೇಳಿದ್ರು. ಲಂಗ್ಸ್ ಸರ್ಜರಿ ಆಗ್ಬೇಕು, ತಲೆಯಲ್ಲಿ ಸರ್ಜರಿ ಆಗ್ಬೇಕು ಅಂತ. ಸರ್ಜರಿ ಆಗುವಾಗ ನನಗೆ ನಾಳೆ ಸರ್ಜರಿ ಅಂತ ಹೇಳುವಾಗ, ಇವತ್ತು ನಾವು ಧ್ಯಾನದಲ್ಲಿ ಕೂತ್ಕೊಳ್ಳುವಾಗ ನನಗೆ ಆಕ್ಸಲ್ ಮಾಸ್ಟರ್ಗಳು ಪುಷ್ಪಕ ವಿಮಾನದಿಂದ ಬಂದು ಸರ್ಜರಿ ಮಾಡೋದನ್ನು ತೋರಿಸಿದ್ರು. ಲಂಗ್ಸ್ ಮತ್ತೆ ಬ್ರೈನ್ ಅನ್ನು ಸರ್ಜರಿ ಮಾಡೋದು, ಲಂಗ್ಸ್ ಸರ್ಜರಿ ಮಾಡೋದು ತೋರಿಸಿದ್ರು. ನಾನ್ ಅದೇ ಸಮಯದಲ್ಲಿ ನನ್ನ ಮಗಳು ಕೂಡ ಧ್ಯಾನಕ್ಕೆ ಹೋಗಿದ್ದಾಳೆ. ಅವಳಿಗೆ ಸೇವಂತಿಗೆ ಹೂವಿನ ಪರಿಮಳ ಬರ್ತದೆ. ನನಗೆ ಧ್ಯಾನದಿಂದ ಆದ್ಮೇಲೆ ಹೇಳಿದ್ಲು, ಅಮ್ಮ ನನಗೆ ಸೇವಂತಿಗೆ ಹೂವು ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇತ್ತು ಅಂತ. ಆಗ ನಾನು ಹೇಳ್ದೆ, ನನಗೂ ಒಂದು ರಿಸಲ್ಟ್ ಬಂತು, ನನಗೂ ಒಂದು ಅನುಭವ ಆಗಿದೆ, ನೋಡುವ ನಾವು ಈಗ ಡಾಕ್ಟರ್ ರಿಸಲ್ಟ್ ಬಂದ್ಮೇಲೆ ನಾನು ಹೇಳ್ತೀನಿ ಅದು ಅಂತ. ಸರಿ ಅಂತ ಹೇಳಿದ್ವಿ. ಒಳಗೋದ್ರು, ಇದಕ್ಕೆ ಸ್ಕ್ಯಾನಿಂಗ್ ಕರ್ಕೊಂಡೋದ್ರು, ಹೊರಗ್ ಬಂದಾಗ ಅವನಿಗೆ ಲಂಗ್ಸಿನ ಸರ್ಜರಿ ಅಗತ್ಯ ಇಲ್ಲ, ನಾರ್ಮಲ್ ಬ್ರೀದಿಂಗ್ ಆಗ್ತಾ ಇದೆ ಅಂತ. ಆಗ ನನ್ನ ಮಗಳಿಗೆ ಹೇಳಿದೆ, ನೋಡಿ ನಾನು ನಿಮ್ಗೆ ರಿಸಲ್ಟ್ ಹೇಳ್ತೀನಿ. ಈಗ ನನಗೆ ಆಕ್ಸಲ್ ಮಾಸ್ಟರ್ಗಳದ್ದು ಸರ್ಜರಿ ಮಾಡುದು ತೋರಿಸಿದ್ದಾರೆ, ಅದು ರಿಸಲ್ಟ್ ಸಿಗ್ತಾ ಇದೆ, ಇದೇ ತರ ಒಂದು ಸರ್ಜರಿ ಆಗಿದೆ ಅಲ್ಲಿ ಅಂತ ಹೇಳಿದೆ. ಈ ತರ ಒಂದು ಅನುಭವ ಆಗಿದೆ ಅಲ್ಲಿ. ಸರ್ಜರಿನೂ ಕೂಡ ಅಲ್ಲಿ ನಡೆದಿದೆ, ನಾರ್ಮಲ್ ಬ್ರೀದಿಂಗ್ ಆಗ್ತಾ ಇದೆ, ಯಾವುದೇ ತರದ ಲಂಗ್ಸ್ ಪ್ರಾಬ್ಲಮ್ ಇಲ್ಲ. ಲಂಗ್ಸ್ ಅಲ್ಲಿ ತೊಂದರೆ ಇತ್ತು, ಸರ್ಜರಿ ಆಗ್ಬೇಕಂತ ಹೇಳಿದ್ರು. ಬ್ರೈನ್ ಅಲ್ಲಿ ಮೂಗಲ್ಲಿ ನೀರ್ ಇಳಿತಾ ಇತ್ತು, ಒಂದೇ ಸಹ ಬ್ರೈನ್ ಇಂದ ನೀರ್ ಇಳಿಯೋದು ಮೂಗಲ್ಲಿ. ಅದಕ್ಕೆ ಡಾಕ್ಟರ್ ಹೇಳಿದ್ರು,
ಬ್ರೈನ್ ಅಲ್ಲಿ ನೀರ್ ಇಳಿಯೋದು ನಿಲ್ಲದಿದ್ರೆ ಸರ್ಜರಿ ಆಗ್ಬೇಕಮ್ಮ ಅಂತ ಹೇಳಿದ್ರು. ಸರಿ, ಅದಕ್ಕೂ ಕೂಡ ಅದೇ ಅನುಭವ ನನಗೆ. ಅದೇ ತರ ಮಾಸ್ಟರ್ಗಳು ಬಂದು 2ನೇ ಸರಿನೂ ಕೂಡ ಫಸ್ಟ್ ಯಾವಾಗ ನೋಡಿದ್ರೆ ಆ ಡಾಕ್ಟರ್ ಅಲ್ಲ, ಬೇರೆ ಒಂದು ಇದ್ರಲ್ಲಿ ಬಂದು ಸರ್ಜರಿ ಮಾಡಿ ಹೋಗಿದ್ದು ಕೂಡ ಧ್ಯಾನದಲ್ಲಿ ಅನುಭವ ಆಯ್ತು. ಮಾರನೇ ದಿವಸ ಡಾಕ್ಟರ್ ಹೇಳ್ತಾ ಇದ್ದಾರೆ, ಇಲ್ಲಿ 2 ಮೂಗಲ್ಲಿ ನೀರು ಬರೋದು ಕ್ಲೋಸ್ ಆಗಿದೆ, ಯಾವ್ದು ತರದ ನೀರ್ ಬರ್ತಾ ಇಲ್ಲ, ಸರ್ಜರಿದು ಅಗತ್ಯ ಇಲ್ಲ, ಬರೀ ಮುಖಕ್ಕೆ ಮಾತ್ರ ಪ್ಲಾಸ್ಟಿಕ್ ಸರ್ಜರಿ ಸ್ವಲ್ಪ ಮಾಡ್ಬೇಕು ಅಂತ. ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಒಂದು ಚೂರು ಮುಖದಲ್ಲಿ ಕೂಡ ಯಾವುದೇ ತರ ಗೊತ್ತಾಗುದಿಲ್ಲ, ಮೊದ್ಲಿನ ತರಾನೇ ರೂಪ ಇತ್ತು. ಈ ತರದ ಒಂದು ಅನುಭವ ಅಲ್ಲಿ ಆಯ್ತು. ಆಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡುವಾಗ ಒಂದಿನ ಅವನಿಗೆ ಒಳಗೆ ಐಸಿಯುಲ್ಲಿ ಇರುವಾಗ ಮೋಷನ್ ಹೋಗ್ತಾ ಇರ್ತಿಲ್ಲಂತೆ. ಮೋಷನ್ ಹೋಗ್ತಾ ಇರ್ತಿಲ್ಲ ಅಂತ ಹೇಳುವಾಗ ಇವ್ರು ಒಂದು ಬಾಳೆಹಣ್ಣಿನ ಜ್ಯೂಸ್ ಕೊಟ್ಟಿದ್ದಾರೆ. ಸ್ಟ್ರೆಕಸ್ಟಮಿ ಹಾಕಿದ್ರು, ಅದರ ಮೂಲಕ ಜ್ಯೂಸ್ ಕೊಟ್ಟಿದ್ದಾರೆ. ಜ್ಯೂಸ್ ಕೊಡುವಾಗ ಇವನು ಮಧ್ಯ ನನ್ ಸುಮಾರು 22 ದಿವಸ ನಾವು ಹಾಲಲ್ಲಿ ಐಸಿಯು ರೂಮ್ ಪಕ್ಕ ಒಂದು ಹಾಲಲ್ಲೇ ಕೂತ್ಕೊಂಡೇ ಧ್ಯಾನ ಮಾಡ್ಕೊಂಡೆ ಜೀವನ ಇದು ಅಷ್ಟು ದಿನ ಕಳೆದಿದ್ದು. ಅವಾಗ ನನ್ನ ಮಗಳಿಗೆ ನಾನು ಮಲಗಿಸಿದೆ, ನೀನ್ ಮಲಗು, ನಾನು ಕೂತ್ಕೊಂಡು ಧ್ಯಾನ ಮಾಡ್ತೀನಿ, ನನಗೆ ಎಚ್ಚರ ಇರ್ತದೆ, ನೀನ್ ಮಲಗು ಅಂತ ಅವಳನ್ನಲ್ಲೇ ಕೆಳಗೆ ಮಲಗಿಸಿದೆ. ನಾನು ಕೂತ್ಕೊಂಡಿದ್ದೆ ಇದ್ರಲ್ಲಿ ಹಾಸ್ಪಿಟಲ್. ಕೂತ್ಕೊಂಡಾಗುವಾಗ ನಾನು ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ. ಇದು ನಿಜ ಘಟನೆ ನಡೆದಿದ್ದು, ನನಗೆ ಧ್ಯಾನದಲ್ಲಿ ಕಾಣ್ತಾ ಇದೆ. ಡಾಕ್ಟರ್ಗಳು ಬಂದು ಅವನ ಎದೆಯನ್ನ ತಟ್ತಾ ಇದ್ದಾರೆ, ಕೈಕಾಲನ್ನ ಕುಟ್ತಾ ಇದ್ದಾರೆ. 2-3 ನರ್ಸ್ಗಳೆಲ್ಲ ಅವನ ಸುತ್ತ ನಿಂತ್ಕೊಂಡು ತುಂಬಾ ಅವನು ಒದ್ದಾಡ್ತಾ ಇದ್ದಾನೆ, ಟ್ರೀಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದಾರೆ, ಚೆಕಪ್ ಮಾಡ್ತಾ ಇದ್ದಾರೆ. ಎಲ್ಲ ಗಂಟ್ಲಿ ಕೈ ಆಗ್ತದೆ, ಆ ತರದೆಲ್ಲ ಇದ್ ಮಾಡ್ತಾ ಇದ್ದಾರೆ. ನನಗೆ ಧ್ಯಾನದಲ್ಲಿ ರಘು ಮಹರ್ಷಿ ಬಂದು ಏನ್ ಹೇಳ್ತಾರೆ, ನೀನು ನಿನ್ನ ಕಾರ್ಯ ಮುನ್ನಡೆಸು, ನೀನ್ ಭಯ ಪಡ್ಬೇಡ, ಅದೇನಿಲ್ಲ ನೋಡು ಅಂತೇಳಿ ಹಿಕ್ಕಳ ಹಾಕಿ ಗಂಟ್ಲಿನಿಂದ ಇದು ಬಾಳೆಹಣ್ಣಿನ ಒಂದು ನಾರು ತರ ಇತ್ತು, ಚಿಕ್ಕ ಪೀಸು, ಅದನ್ನ ತೆಗೆದು ತೋರಿಸ್ತಾರೆ. ಇದೇನಿಲ್ಲ, ಬಾಳೆಹಣ್ಣು ಕೊಟ್ಟಿದ್ದಾರೆ, ಅವ್ರು ಬಾಳೆಹಣ್ಣು ಜ್ಯೂಸ್ ಇದು ಕೊಟ್ಟಿದ್ದಾರೆ. ನನ್ಗೆ ಆದ್ರಿಂದ ಗೊತ್ತು. ಮತ್ತೆ ನಾನು ಕೇಳಿದ ಅವ್ರ ಹತ್ರ ಏನ್ ಕೊಟ್ಟಿದ್ದೀರಿ ಅಂತ ಹೇಳುವಾಗ ಅವ್ರು ಬಾಳೆಹಣ್ಣಿನ ಜ್ಯೂಸ್ ಅಂತ ಹೇಳಿದ್ರು. ನಂಗೆ ರಘು ಮಹರ್ಷಿ ಬಂದು ಅದು ಬಾಳೆಹಣ್ಣಿನ ಜ್ಯೂಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ ಒಂದು ಸಿಕ್ಕಾಕೊಂಡಿದ್ದು ನೋಡು ಅಂತ ಇಕ್ಲ ಅವಳ ಬಾಯಿ ಒಳಗಾಕಿ ತೆಗೆದು ತೋರಿಸಿದ್ರು, ಇದು ನೋಡು ಅಂತ. ಸರಿ ಅಂತ ಹೇಳಿ ನನ್ಗೆ ಅಷ್ಟು ಹೇಳುವಾಗ ನನ್ಗೆ ಎಚ್ಚರ ಆಯ್ತು. ರಘು ಮಹರ್ಷಿ ಬಂದು ಅಷ್ಟು ಹೇಳಿ ಹೋದ್ರು. ನನ್ಗೆ ಎಚ್ಚರಾಗಿ ನೋಡ್ತೀನಿ, ನರ್ಸ್ ಡಾಕ್ಟರ್ ಎಲ್ಲ ಅವನ ಸುತ್ತ ನಿಂತ್ಕೊಂಡು ಅವರು ಉಸಿರು ಬಿಡ್ತಾ ಇದ್ದಾರೆ. ಅಪ್ಪ ಸರಿ ಆಯ್ತು ಅಂತ ಹೇಳ್ಕೊಂಡು ಉಸಿರು ಬಿಟ್ಟು ಅವ್ರಷ್ಟಕ್ಕೆ ಕೇಟಕಾರ ಹುಡುಗ ಇದ್ದ ಅವನ ಹತ್ರ ಹೇಳಿ ಹೊರಟು ಹೋದ್ರು. ಆಮೇಲೆ ಹುಡುಗನ ಹತ್ರ ಕೇಳಿದೆ ಏನಾಯ್ತು ಅಂತ ಹೇಳುವಾಗ ಅದು ಬಾಳೆಹಣ್ಣು ಜ್ಯೂಸ್ ಕೊಟ್ಟಿದ್ರಂತೆ ಅವರು, ಅದೇನ ಅದು ಏನೋ ಇದಾಗಿದೆ, ಅವ್ರು ಉಸಿರು ಗಟ್ಟಿದಾಗೆ ಆಯ್ತು ಅಂತ ಹೇಳಿದ್ದಾರೆ. ಸರಿ ಅಂತ ಇದು ಒಂದು ಅನುಭವ ಆಯ್ತು. ಆಮೇಲೆ ಒಂದು ಸೈಡ್ ಅಲ್ಲಿ 7 ಕಡೆ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರು. 7 ಕಡೆ ಫ್ರಾಕ್ಚರ್, ಒಂದು ಕಡೆ 7 ಕಡೆ ಫ್ರಾಕ್ಚರ್. ನಾನು ಏನ್ ಮಾಡಿದೆ, ಎಲ್ಲೆಲ್ಲಿ ಫ್ರಾಕ್ಚರ್ ಆಗಿದೆ ಅಲ್ಲಿ ಪಿರಮಿಡ್ ಕ್ಯಾಪ್ ಗಳನ್ನಿಟ್ಟು ಕ್ರಾಪ್ ಸರ್ಕಲ್ ಹಾಕಿದ್ದೀನಿ ಅವರ ಬೆಡ್ ಕೆಳಗಡೆ. ಮತ್ತೆ ಒಂದು ಕಾಲಿನ ಒಂದು ಮೂಳೆ ಕಟ್ಟಾಗಿ ಈ ತರ ಇತ್ತು, ಸರಿ ಈ ತರ ಸ್ಕ್ಯಾನಿಂಗ್ ಅಲ್ಲಿ ಅದು ಸರ್ಜರಿ ಆಗ್ಬೇಕು ಅಂತ ಹೇಳಿದ್ವಿ. ನಾವು ಹಾಸ್ಪಿಟಲ್ ಇಂದ ರಿಯಾಬಿಗೆ ಶಿಫ್ಟ್ ಮಾಡಿದ್ವಿ. ಅವನಿಗೆ ಇನ್ನೂ ಯಾವ್ದು ಬೇಡ, ಸರ್ಜರಿ ಯಾವ್ದಾಗಿಲ್ಲ, ಇನ್ನು ಎಕ್ಸರ್ಸೈಸ್ ಅಲ್ಲಿ ಇದ್ರಲ್ಲಿ ಫಿಸಿಯೋಥೆರಪಿಯಲ್ಲಿ ಸರಿ ಆಗ್ಬೇಕು ಅಂತ ಹೇಳಿದ್ವಿ. ಸರಿ ಅಂತ ಹೇಳಿ ನಾವು ರಿಯಾಬಿಗೆ ಕರ್ಕೊಂಡು ಹೋದ್ವಿ. ರಿಯಾಬ್ ಅಲ್ಲಿ ಏನು ಅಷ್ಟು ವ್ಯವಸ್ಥೆ ಸರಿ ಇರ್ತಿಲ್ಲ. ಅಲ್ಲಿ ಹೋದಾಗ ಡಾಕ್ಟರ್ ಏನು ಅಷ್ಟು ಇದಿಲ್ಲ. ಅವರು ಬಂದು ಸಡನ್ ಹೇಳಿದ್ರು, ಇದೇನು ಒಂಥರ ಕೇರ್ಲೆಸ್ ಆಗಿ ಮಾತಾಡಿದ್ರು. ಮತ್ತೆ ಹೇಳಿದ್ರು ಕಾಲಿದ ಮೂಳೆ ಕಟ್ಟಾಗಿದೆ, ಅದಕ್ಕೆ ಸರ್ಜರಿ ಆಗ್ಬೇಕು ಅಂತ. ನಮ್ಗೆ ಒಂದ್ಸರಿ ಅವ್ನ ಕೋಮದಿಂದ ಹೊರಗೆ ಬಂದಿದ್ದಷ್ಟು ವಾಪಸ್ ಪ್ರಜ್ಞೆ ಯಾವ ತರ ಇರ್ತದೆ ಅಂತ ಭಯ. ನಾವು ಈಗ್ಲೇ ಮಾಡಿಸ್ಬೇಕಾ ಅಂತ ಕೇಳಿದೆ. ಇಲ್ಲ, ಸ್ವಲ್ಪ ದಿನ ಗ್ಯಾಪ್ ತಗೊಂಡ್ ಮಾಡಿ ಅಂತ ಹೇಳಿದ್ರು. ಸರಿ, ಇದೊಂದು ಚಾನ್ಸ್ ಸಿಕ್ತು ಅಂತ ಹೇಳ್ಕೊಂಡು ಎಲ್ಲಿ ಫ್ರಾಕ್ಚರ್ ಇದೆ ಅಲ್ಲಿ ಪಿರಮಿಡ್ ಕ್ಯಾಪ್ ಇಟ್ಟು ನಾನು ಮಗಳು ವಾಪಸ್ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಧ್ಯಾನ ಮಾಡ್ತಾನೆ ಇದ್ವಿ, ಆದ್ರೆ ಪಿರಮಿಡ್ ಕ್ಯಾಪ್ ಇಟ್ಟು ನಿರಂತರ ಧ್ಯಾನ, ರಾತ್ರಿ ಇಡೀ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದೆ. ಇವಳು ಸ್ವಲ್ಪ ಹೊತ್ತು ಇವಳು ಮಲಗುದು, ಇವಳಿಗೆ ಎಚ್ಚರ ಆದಾಗ ನಾನು ಮಲಗುದು, ಈ ತರ ಮಾಡಿ ಆ ಪಿರಮಿಡ್ ಕ್ಯಾಪ್ ಅಲ್ಲಿ ಇಟ್ಟು ಧ್ಯಾನ ಮಾಡಿಸಿ 21 ದಿನ ಆಗುವಾಗ ವಾಪಸ್
ಆ ಜಾಯಿಂಟ್ ಎರಡು ಸೇರಿದೆ. ಸ್ಕ್ಯಾನಿಂಗ್ ಮಾಡಿಸಿ ನೋಡುವಾಗ ಇನ್ನೂ ಇದು ಸರ್ಜರಿ ಬೇಡ, ಜಾಯಿಂಟ್ ಕೂಡ್ತಾ ಇದೆ ಅಂತ ಹೇಳಿದ್ರು. ಜಾಯಿಂಟ್ ಒಂದಕ್ಕೊಂದು ಟ್ರ್ಯಾಕ್ ಹೀಗೆ ಇದ್ದ ಜಾಯಿಂಟ್ ಹೀಗೆ ಬಂದು ಸೇರಿದೆ. ಇದು ಒಂದು ಮಿರಾಕಲ್ ಅಲ್ಲಿ ನಡೆದಿದೆ. ಮತ್ತೆ ನಮಗೆ ಆ ರೇಯಬ್ ಇದಿತ್ತಿಲ್ಲ, ಅಂದ್ರೆ ಆ ರೇಬಲ್ ಅಷ್ಟು ವ್ಯವಸ್ಥೆಗಳಿತ್ತಿಲ್ಲ. ಅಲ್ಲಿ ಇರ್ತಿದ್ರೆ ನಾವು ಕೂಡ ಒಂಥರ ಡಿಪ್ರೆಷನ್ ಹೋಗ್ತಿದ್ವಿ, ಆ ತರದ ಒಂದು ರಿಯಾಬಲ್. ನಾನ್ ಮಗ್ಳು ಹೇಳಿದ್ರು ಏನ್ ಮಾಡ್ದಮ್ಮ ಅಂತ. ಇಲ್ಲ ಏನಿಲ್ಲ, ನಿಮ್ ಕುತ್ಕೋ ಸಂಕಲ್ಪ ಮಾಡ್ಕೊ, ಒಳ್ಳೆ ರಿಯಾಬ್ ಸಿಕ್ಲಿ ನಮಗೆ. ಧ್ಯಾನ ಮತ್ತೆ ಪಿರಮಿಡ್ ಮೇಲೆ ಹಾಕುವಂತ ಒಂದು ತಲೆ ಮೇಲೆ ಪಿರಮಿಡ್ ಸಿಕ್ಸುವಂತ ವ್ಯವಸ್ಥೆ ಎಲ್ಲ ಇರುವಂತ ಒಂದು ರೂಮ್ ಸಿಗ್ಲಿ ಅಂತ, ರಿಯಾಬ್ ಸಿಕ್ಲಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳುವ ಅಂತ ಹೇಳ್ಕೊಂಡು ನಾವಿಬ್ರು ಸಂಕಲ್ಪ ಮಾಡ್ಕೊಂಡು ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿದಾಗ ಮಾರನೇ ದಿವಸ ಅವರ ಮನೆಯವರು ಫ್ಯಾಮಿಲಿ ಬಂದ್ರು, ಅಣ್ಣಂದಿರೆಲ್ಲ. ಅವ್ರು ಏನೋ ಒಂದು ಮಾತಾಡುವಾಗ, ಅರಿಯಬ್ಬವನ ಹತ್ರ ಮಾತಾಡುವಾಗ ಅಲ್ಲಿ ನರ್ಸ್ ಏನೋ ರ್ಯಾಶ್ ಮಾತಾಡಿ ಅವರೊಂದಿಗೆ ದರ್ಶನ ಶುರುವಾಗಿ ಅಲ್ಲಿಂದ ತುಂಬಾ ಜಗಳಾಗಿ ಇವ್ರು ಕೂಡ್ಲೆ ಅಲ್ಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಒಳ್ಳೆ ಒಂದು ರಿಯಾಬಿಗೆ ಸೇರ್ಸಿದ್ರು ನಮ್ಮನ್ನು. ಅದು ಒಳ್ಳೆ ಮನೆ ತರನೇ ಇತ್ತು. ಧ್ಯಾನ ಮಾಡ್ಲಿಕ್ಕಾಗ್ಲಿ ಪ್ರತಿ ಒಂದಕ್ಕೂ ನಮ್ಗೆ ಅಲ್ಲಿ ವ್ಯವಸ್ಥೆ ಸಿಕ್ತು. ಅಲ್ಲಿ ನಾವು ಚೆನ್ನಾಗಿ ಇದ್ ಮಾಡ್ತಾ ಧ್ಯಾನ ಮಾಡ್ತಾ ಡೈಲಿ ಧ್ಯಾನ ಮಾಡ್ತಾ ಇವನಿಗೂ ಬೆರಳುಗಳು ಅಲ್ಲಾಡ್ಲಿಕ್ಕೆ ಶುರು ಮಾಡ್ತಾ ಇತ್ತು ಧ್ಯಾನ ಮಾಡುವಾಗ. ನಾನ್ ಹೇಳ್ದೆ, ಇಲ್ಲ ಜೀವ ಇದೆ ಕಾಲಿಗೆ, ಬೆರಳು ಅಲ್ಲಾಡೋದೇ ಜೀವ ಇದ್ದೇ ಅಲ್ಲ, ಇಲ್ಲದೆ ಆಗ್ತದ ಅಂತ ಹೇಳುವಾಗ ಒಪ್ಲಿಕ್ಕೆ ಇವನು ತಯಾರಿಲ್ಲ. ಒಂದಿನ ಅವನನ್ನೇ ಕರೆದು ನಾನು ಅಲ್ಲಿ ಧ್ಯಾನ ಕೂರಿಸಿ ಅವನನ್ನ ನಿಲ್ಸಿ ನಾನು ಅಲ್ಲಿ ಧ್ಯಾನ ಬೇಸಿಕ್ ಹಾಕೊಂಡು ನಾನು ಧ್ಯಾನ ಮಾಡ್ತಾ ಪಿರಮಿಡ್ ಕೇಳ್ಕೊಂಡು ಕಾಲಿಗಿಡುವಾಗ ಬೆರಳು ಸರಿ ಹೀಗೆ ಹೀಗೆ ಅಲ್ಲಾಡೋಕೆ ಶುರು ಮಾಡ್ದ. ಆಮೇಲಿಂದ ಆ ಕಾಲನ್ನು ಕೂಡ ಫಿಸಿಯೋಥೆರಪಿ ಮಾಡ್ಲಿಕ್ಕೆ ಶುರು ಮಾಡಿದ. ಸಾಧಾರಣ ಒಂದು 5 ತಿಂಗಳಲ್ಲಿ ಸಾಧಾರಣ ಎದ್ದು ನಡೆಯುವ ತರ ಆದ. ಎದ್ದು ನಡೆಯುವಾಗ ಅಂದ್ರೆ ರಟ್ಟೆ ಇಟ್ಕೊಂಡು ನಡೆಯುವ ತರ ಆದ. ಆಮೇಲೆ ನಾವು ಊರಿಗೆ ಕರ್ಕೊಂಡು ಹೋಗ್ತೀವಿ, ನಾವು ಅಲ್ಲಿ ಪಿರಮಿಡ್ ಇದೆ, ನಾವಲ್ಲೇ ಇದ್ ಮಾಡ್ತೀವಿ ಅಂತ. ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಪ್ರತಿಯೊಬ್ಬರಿಗೂ ಆಶ್ಚರ್ಯ, ಇಷ್ಟು ಈ ತರದ ಒಂದು ಕಂಡೀಷನ್ ಅಲ್ಲಿ ಇಷ್ಟು ಬೇಗ ಇದಕ್ಕೆ ಬಂದು ಹುಷಾರಾದ್ರಲ್ಲ ಅಂತ ಹೇಳುವಂತ ಒಂದು ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗಿತ್ತು. ಹಾಗೆ ನಾನು ಇಲ್ಲೇ ನಮ್ಮ ಮನೆಗೇನೆ ಕರ್ಕೊಂಡ್ ಬಂದು ಮಾರನೇ ದಿನ ನನ್ನ ಮಗಳದ್ದು ಒಂದೇ ಆಟ ಇದಿತ್ತು, ಸಂಕಲ್ಪ ಇತ್ತು. ನಾನು ಊರಿಗೆ ಕರ್ಕೊಂಡು ಹೋಗುವಾಗ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗುದಿಲ್ಲ, ಗಾಡಿಯಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ. ಆಂಬುಲೆನ್ಸ್ ಅಲ್ಲಿ ನಾರ್ಮಲ್ ಗಾಡಿಯಲ್ಲೇ ಹೋಗಿ ಅವನೇ ಕೂತ್ಕೊಂಡು ಬಂದ. ಹಾಗೆ ಕರ್ಕೊಂಡು ಬಂದ್ವಿ. ಆಂಬುಲೆನ್ಸ್ ಅಲ್ಲಿ ನಾವು ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುವಾಗ ಸರ್ ನಮಗೆ ಯಾವುದೇ ತರದ ಭಯ ಇಲ್ಲ, ಧೈರ್ಯ. ಪ್ರತಿಯೊಬ್ರು ಬರ್ತಾರೆ, ನಮ್ಮ ಪಿರಮಿಡ್ ಮಾಸ್ಟರ್ ಕೂಡ ಸುಮಾರು ಜನ ಬಂದಿದ್ದಾರೆ, ನೋಡ್ತಾರೆ. ಅವ್ರು ಒಂಥರ ಸಂಕಟ ಮಾಡ್ತಾರೆ, ಅಯ್ಯೋ ಹಾಗೆ ಆಯ್ತು ಹೀಗೆ ಆಯ್ತು ಅಂತ. ನಮಗೆ ಯಾವುದೇ ತರದ ಭಯ ಇಲ್ಲ. ಯಾಕೆ ಇಲ್ಲಿ ನಿಮ್ಗೆ ಭಯ ಇಲ್ಲ ಅಂತ ಹೇಳಿದ್ರೆ, ನನ್ನ ಮಗಳಿಗೆ ವಧು ನೋಡುವಾಗ ಅವರು ಇಬ್ರು ಒಂದು 10 ವರ್ಷದಿಂದ ಪ್ರೀತಿಸ್ತಾ ಇದ್ರು ಇಬ್ರು ಒಬ್ರಗೊಬ್ರು. ಜಾತಕ ತೋರಿಸುವಾಗ ಇವ್ರದ್ದು ಜಾತಕ ಅವನಿಗೆ 5 ವರ್ಷ ಆಗುವಾಗ ತುಂಬಾ ಒಂಥರ ಕಂಟಕ ಇದೆ ಅಂತ ಇದ್ ಬಂತು. ನಾನು ಹೇಳಿದೆ, ನೋಡಿ ನಿಂಗೆ ಅವ್ರು ಆಡ್ಲೇಬೇಡಿ ಮದ್ವೆ ಅಂತ ಹೇಳಿದ್ರು. ನಾನ್ ಮಗಳ ಹತ್ರ ಹೇಳುವಾಗ ಅವಳು ಒಂದೇ ಹೇಳಿದ್ರು, ಏನ್ ಕಷ್ಟ ಬಂದ್ರು ನಾವು ಒಬ್ರಿಬ್ರು ಸೇರ್ಕೊಂಡು ನಿಭಾಯಿಸ್ತೀವಮ್ಮ, ಆದ್ರೆ ನಂಗೆ ಅದೇ ಹುಡುಗ ಎಲ್ಲ ಮದ್ವೆ ಆಗಲ್ಲ ಅಂತ ಹೇಳಿದ್ರು. ಇದು ಒಂದು ನನ್ಗೆ ತುಂಬಾನೇ ಒಂಥರ ಮನ್ಸಲ್ಲಿ ಒಂದು ಭಯ ತರ ಇತ್ತು. ನಾನು ಆದ್ರೂ ಅವಳಿಗೆ ಬಾಯಿ ಬಿಟ್ಟು ಮಾಡುವಾಗ ಧ್ಯಾನಕ್ಕೆ ಹೇಗೆ ಹೇಳಿದ್ರು ಅವಳು ಧ್ಯಾನ ಮಾಡ್ತಾನೆ ಇದ್ದಿಲ್ಲ. ನಾನು ನಮ್ಮ ಧ್ಯಾನಿಗಳ ಹತ್ರ, ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದೆ ಮಾಡುವುದು. ನನಗೆ ಇದೋ ಒಂದು ಅವರು ಅವತ್ತು ಹೇಳಿದ್ರು. ಮತ್ತೆ ನನಗೆ ಕೆಲವು ಮೆಸೇಜ್ಗಳು ಬರ್ಲಿಕ್ಕೆ ಶುರುವಾಯ್ತು. ನಾವು ಆವಾಗ ಮುಂದಿನ ದಿವಸ ಸಹ ನೀನ್ ಧ್ಯಾನ ಮಾಡು ಅಂತ ಅವಳಿಗೆ ಹೇಳಿದೆ, ಧ್ಯಾನ ಮಾಡುದೀವ ಅಂತ. ಹೋಗಮ್ಮ ಮಾಡ್ತೀನಿ ನಂಗೆ ಅಷ್ಟು ಪುರ್ಸೋತಿಲ್ಲ, ಇದೇ ತರ ಮಾತಾಡ್ತಾ ಇದ್ರು. ಆಮೇಲೆ ಯಾವಾಗ ಇವಳೀಗ ಕಂಟಿನ್ಯೂ ಆಗಿ ಧ್ಯಾನ ಮಾಡಕ್ ಶುರು ಮಾಡಿದ್ರು, ಒಳ್ಳೆ ರಿಸಲ್ಟ್ಸ್ ಬಂತು. ಅವನನ್ನು ಅದೇ ಒಂದು ಸಾವಿನ ದಡದಿಂದ ಅಂತ, ಅಂದ್ರೆ ಯಾವ ಡಾಕ್ಟರ್ ಕೂಡ ಹೇಳಿಲ್ಲ ಅವ್ನು ಬದುಕುಳಿತಾನೆ ಅಂತ. ಎಷ್ಟೆಷ್ಟೋ ರಿಪೋರ್ಟ್ಗಳನ್ನು ತಗೊಂಡೋಗಿ ಅವರ ಅಣ್ಣಂದಿರಲ್ಲ ಅಲ್ಲಿ ಹಾಸ್ಪಿಟಲ್ ಎಲ್ಲ ಹೋಗಿ ಸುತ್ತಾಡಿದ್ದಾರೆ. ಮತ್ತೆ ಇದ್ದ ಕಡೆ ಎಲ್ಲಿ ಹೋಗ್ಲಿ ಇದು ಶಾಸ್ತ್ರ ಕೇಳುದು, ಅಷ್ಟು ಪ್ರಸಾದ ಈ ತರ ಎಲ್ಲ ಮಾಡ್ತಾ ಇದ್ರು. ನಾನು ಒಂದು ದಿನ ನನಗೆ ತುಂಬಾನೇ ಕೋಪ ಬಂತು. ನಾನು ಒಂದೇ ಹೇಳಿದೆ, ನೀವು ಶಾಸ್ತ್ರ ಆ ಪ್ರಸಾದ ಈ ಪ್ರಸಾದ ಅಂತ ಹೇಳಿದಾದ್ರೆ ನಾನು ಎದ್ದು ಹೋಗ್ತೀನಿ, ನೀವೇ ಬಂದು ನೋಡಿ, ಇಲ್ಲದ್ರೆ ನನಗೆ ಧ್ಯಾನದಲ್ಲಿ
ರಿಸಲ್ಟ್ ತೋರಿಸ್ಲಿಕ್ಕೆ ಬಿಡಿ, ಧ್ಯಾನಕ್ಕೆ ಅನು ಮಾಡ್ಲಿಕ್ಕೆ ಕೊಡಿ ಅಂತ ಹೇಳ್ಕೊಂಡು ಹೇಳಿದೆ. ಅಷ್ಟೊತ್ತಿಗೆ ಅವ್ನು ಹೇಳ್ದ, ಅವನ ಅಣ್ಣ, ಇಲ್ಲಮ್ಮ ನೀವು ಮಾಡಬೇಡಿ, ನೀವೇನ್ ಹೇಳ್ತೀರ ಹಾಗೆ ಕೇಳ್ತೀವಿ ಅಂತ. ಅವ್ರ ಫ್ಯಾಮಿಲಿ ಕೂಡ ಫುಲ್ ಇಡೀ ಫ್ಯಾಮಿಲಿಯ ಧ್ಯಾನಕ್ಕೆ ಬಂದ್ರು. ಧ್ಯಾನ ಮಾಡ್ಲಿಕ್ಕೆ ಶುರು, ನಮ್ಮ ಫ್ಯಾಮಿಲೀಸ್ ಕೂಡ ಪ್ರತಿಯೊಬ್ಬರು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈಗ ಒಂದು ನನ್ನ ಮಗಳದ್ದು ಒಂದು ಖುಷಿ ಆಯ್ತು ಅಂತ ಹೇಳಿದ್ರೆ, ಯಾರಾದ್ರೂ ಆ ಕಂಡೀಷನ್ ಅಲ್ಲಿ ಹೇಳ್ತಾ ಇದ್ವಿ, ಇಷ್ಟಮ್ಮ ನಾನು ಇನ್ನು ಫಸ್ಟ್ ಯಾವ್ದು ತರ ನೋಡುದಂತ ಮನಸ್ತಾಗ ಬೇಸರ ಪಡ್ತಿದ್ರು. ಆದ್ರೆ ಒಂದು ಮಗುವನ್ನು ಯಾವ ತರ ನೋಡ್ತಾಳ ಆ ತರ ನೋಡ್ತಾ ಇದ್ದೆ. ಪ್ರತಿಯೊಂದನು ಸಾಧಾರಣ ಸಣ್ಣ ಮಗು ಇದ್ದು ಯಾವ ತರ ಸೇವೆ ಮಾಡ್ಬೇಕು ಆ ತರ ಸೇವೆ ಮಾಡ್ತಾ ಬಂದು, ಈಗ ಸಾಧಾರಣ ಅವನ ಕೆಲ್ಸಕ್ಕೆ ಅವನು ಹೋಗುವಷ್ಟು, ಮನೆ ಒಳಗೆ ಓಡಾಡುವಷ್ಟು ಇದಾಗಿದ್ದಾನೆ. ಇನ್ನೊಂದು ನೆನಪಿನ ಶಕ್ತಿ ಈಗಿದ್ದೀಗ ಸ್ವಲ್ಪ ಮೆಮೊರಿ ಪವರ್ ಇನ್ನು ಚುರುಕಾಗ್ಬೇಕು, ಮತ್ತೆಲ್ಲ ಕಂಡೀಷನ್ ಕ್ಲಿಯರ್ ಆಗಿದೆ. ಇದು ನನ್ನ ಒಂದು ಅಳಿಯನ ಒಂದು ಸಾವಿನ ದಡದಿಂದ, ಮೃತ್ಯುವಿಂದ ಹೊರಗೆ ಬಂದಂತ ಒಂದು ಅನುಭವ ಅಂತ ಹೇಳ್ಬೋದು. ಹೀಗೆ ಸುಮಾರು ತರದ ಅನುಭವಗಳನ್ನು ನಾನು ಪಡ್ಕೊಂಡಿದ್ದೆ. ಈ ಒಂದು ಇದ್ರಲ್ಲಿ ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಮಗಳ ಧೈರ್ಯವನ್ನ ನಾನು ತುಂಬಾನೇ ಮೆಚ್ಚಿಸ್ತೀನಿ. ಯಾಕಂತ ಹೇಳಿದ್ರೆ ಅವಳು ಒಂದೇ ಅಮ್ಮ, ನನಗೆ ಅಮ್ಮ ಇದ್ದಾರೆ, ಅಮ್ಮನಿಗೆ ಗುರು ಇದ್ದಾರೆ ಅನ್ನೋ ಒಂದು ದೃಢ ನಂಬಿಕೆಯಲ್ಲಿ ಪ್ರತಿಯೊಂದನ್ನು ಸವಾಲನ್ನು ಸಾಧಿಸ್ಬಂದ್ರು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ನಮ್ಮ ಇಡೀ ಕುಟುಂಬಕ್ಕೆ ಅವಳೊಂದು ಮಗು, ಅವಳಿಗೆ ಪ್ರತಿಯೊಬ್ರು ನನ್ನ ತಂಗಿಯಂದಿರಾಗಿರ್ಬೋದು, ನನ್ನ ಪ್ರತಿಯೊಂದು ತಮ್ಮನೆ ಪ್ರತಿಯೊಬ್ರು ಫೋನ್ ಮಾಡಿ ಅವಳ ಹತ್ರನೇ ಆಡೋದು ಮಾಡಿ. ಆದ್ರೂ ಒಂದು ಚೂರು ಧೈರ್ಯ ಕೆಟ್ಟಿಲ್ಲ. ಧೈರ್ಯದಲ್ಲಿ ಏನಾಗಲ್ಲ ಹುಷಾರಾಗ್ತಾರೆ, ನನಗೆ ಗೊತ್ತು, ನಾವು ಯಾವ್ದಕ್ಕೂ ನೆಗೆಟಿವ್ ಆಗ್ಬಾರ್ದು ಅಂತ ಅವ್ರಿಗೇನೆ ಧೈರ್ಯ ಹೇಳ್ಕೊಂಡು ನಮ್ಮ ಜೊತೆ ಇದ್ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಇಲ್ಲಿಯವರೆಗೆ ತುಂಬಾ ಒಂದು ಕೇರ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದಾಳೆ. ನನಗೆ ನಿಜವಾಗಿ ಧ್ಯಾನದಿಂದ ಮಾತ್ರ ಸಾಧ್ಯ. ಧ್ಯಾನ ಒಂದು ಇಲ್ಲದಿದ್ರೆ ಈ ತರ ಒಂದು ಖಂಡಿತ ಸಾಧ್ಯನೇ ಇರ್ತಿಲ್ಲ. ಇಂಥ ಕಂಡೀಷನ್ ನಾವು ಯೋಚನೆ ಮಾಡ್ಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು, ಧ್ಯಾನ ಒಂದು ಸಿಗೋದಿಲ್ಲ ಅಂದ್ರೆ. ಆದ್ರಿಂದ ನನ್ನ ಮೊದ್ಲಿನ ಭಯ ಅಂದ್ರೆ ಮೊದ್ಲಿನ ತರದ ಭಯದ ತರ ನಾನು ಇರ್ತಿದ್ರೆ ನಾನು ಕೂಡ ಹಾಗೇನೆ ಕೈ ಕಾಲು ಬಿಟ್ಕೊಂಡು ಕೂತ್ಕೊಂಡು ಏನೋ ಹತ್ಕೊಂಡು ಇನ್ನೊಂದು ಬೆಡ್ ಎಳಿಬೇಕಾಗಿತ್ತು, ಆ ತರ ಒಂದು. ಆದ್ರಿಂದ ಧ್ಯಾನಕ್ಕೆ ಧ್ಯಾನದಿಂದ ನಾನು ಎಷ್ಟು ಪ್ರತಿದಿನನೂ ಆರೋಗ್ಯ ಅಂದ್ರೆ ನನಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಇಷ್ಟು ಕೂಡ ಈ ಕಂಡೀಷನ್ ಅಲ್ಲೂ ಕೂಡ ಯಾವುದೇ ತರದ ಮನಸ್ತಾಪ, ಯಾವುದೇ ತರದ ನೋವು ಒಳಗಿನ ನೋವು ಒಂದು ಇದ್ದಿರ್ತ, ನಮ್ದೇ ಮಗು ಅಲ್ವಾ ಆ ತರ ಇದೆ. ಆದ್ರೆ ನಾನು ಯೋಚನೆ ಮಾಡುದು, ಯಾವುದೋ ಒಂದು ಜನ್ಮದ್ದು ಕರ್ಮ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅದನ್ನು. ಅಂದ್ರೆ ಅವನು ನಿಜವಾಗಿ ಯಾವ ತರ ಅಂತ ಹೇಳಿದ್ರೆ, ಅವ್ರು 3-4 ಜನ ಅಣ್ಣಂದಿರಿದ್ರು. ಅವರ ಮದ್ವೆಗಿಂತ ಇವನಿಗೆ ಮೊದ್ಲು, ಅಂದ್ರೆ ಚಿಕ್ಕಮ್ಮನ ಮಕ್ಕಳು 3 ಜನ, ಅವನ ಸ್ವಂತ ಅಣ್ಣ, ಇವನಿಗೆ ಮೊದ್ಲು ಮದ್ವೆ ಆಗಿದೆ. ಅಂದ್ರೆ ಅದ್ರಲ್ಲಿ ಇತ್ತು ಅವನು ಆಯ್ಕೆ ಮಾಡಿಕೊಂಡು ಬಂದಿರೋದೆ ಇಂಥವರ ಕೈಯಲ್ಲಿ ಇಟ್ಟು ಅವರಿಂದ ಆಗ್ಬಹುದು ಇದರಿಂದ ಅಂತ ಹೇಳ್ಕೊಂಡು ಅವ್ನು ಡಿಸೈನ್ ಮಾಡ್ಕೊಂಡು ಬಂದಿರ್ಬೋದು. ನನ್ನ ಮಗಳ ಡಿಸೈನ್ ಕೂಡ ಅದೇ ಇರ್ಬೋದು. ನಾವ್ ಇಂಥ ಟೈಮಲ್ಲಿ ಎಂತ ಕಷ್ಟ ಆದ್ರೂ ನಾವಿಬ್ರು ನಿಭಾಯಿಸ್ತೀವಿ, ಅದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ಅನ್ನೋದೊಂದು ನನಗೆ ದೃಢ ಈ ನಿಮ್ಮ ಧ್ಯಾನದಿಂದ ಸಿಕ್ಕಿದೆ. ನಿಜವಾಗಿ ಇಷ್ಟೇ, ಇಲ್ಲದ್ರೆ ಖಂಡಿತವಾಗಿ ಸಾಧ್ಯತೆ ಇಲ್ಲ ಅಂತ ಹೇಳಿಕ್ಕೆ ನಾನೆಷ್ಟು ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.